3,500 ತೆಂಗಿನ ಗಿಡದಲ್ಲಿ ವರ್ಷಕ್ಕೆ ಎಷ್ಟು ಕಾಯಿ ಉದುರುತ್ತೆ? 3-3.5 ಲಕ್ಷ ಕಾಯಿವರೆಗೂ ತೆಗೆದಿದ್ದೀವಿ. ಇದಲ್ಲ ಶಿಕ್ಷಣ. ನೀವು ಕೊಡ್ತಾ ಇರೋದು, ಇವತ್ತು ಕೊಡ್ತಾ ಇರೋದು ಶಿಕ್ಷಣ ಅಲ್ಲ. ಯಾಕೆಂದರೆ ಇದಕ್ಕೆ ಯಾವ ಮೌಲ್ಯ ಇದೆ ತಾವು ಹೇಳಿ. ಇದಕ್ಕೆ ಏನು ಮೌಲ್ಯ ಇದೆ ಅಂತ ಹೇಳಿ. ಹೊಟ್ಟೆ ಬರೆಯೋಕ್ಕೆ, ಯಾರಿಗಾರು ಮೋಸ ಮಾಡೋಕ್ಕೆ, ಯಾರ ತಲೆ ಮೇಲೆ ಕೈ ಇಡೋಕ್ಕೆ ಕಲಿಯೋ ವಿದ್ಯೆನೇ ಬರ್ತಿದ್ದು ಕಲಿಸ್ತಾ ಇರೋದು. ಯಾಕೆಂದರೆ ಕಲಿಯೋಕ್ಕೆ ಅಪಾಪಿ ದುಡ್ಡು ಖರ್ಚು ಮಾಡಬೇಕು. ವಿದ್ಯೆ ದದಾತಿ ಜ್ಞಾನ ಅಂತಾರೆ ಸುಭಾಷಿತದೊಳಗೆ. ವಿದ್ಯೆ ಏನು ಕೊಡ್ತದೆ? ಜ್ಞಾನ ಕೊಡ್ತದೆ. ಇವತ್ತು ಜ್ಞಾನ ಎಲ್ಲಿ ಕೊಡ್ತದೆ? ವಿದ್ಯೆ ದುಡ್ಡು ಕೊಡ್ತದೆ. ದುಡ್ಡಿನಿಂದ ಮನುಷ್ಯ ಏನಾಗ್ತಾನೆ? ಹೆಣ್ಣಾಗಲಿ ಗಂಡಾಗಲಿ ಸರ್ವನಾಶ ಆಗ್ತಾರೆ. ದುಡ್ಡು ಬರಬೇಕು, ಖರ್ಚಾಗಬೇಕು, ಚೆನ್ನಾಗಿರಬೇಕು, ಸುಖವಾಗಿರಬೇಕು, ದುಡಿಬೇಕು, ಸತ್ಯ ಶುದ್ಧ ಇರಬೇಕು. ದುಡಿಮೆ ಒಳಗೆ ಲೆಕ್ಕಾಚಾರ ಇರಬೇಕು. ಲೆಕ್ಕಾಚಾರ ಇಲ್ಲದೆ ದುಡಿಬಾರ್ದು. ಇವತ್ತು 77 ವರ್ಷ. ಇವತ್ತು 77 ವರ್ಷದಲ್ಲಿ ನಾನು ಹಾಗೆ ಅನ್ನ ತಿನ್ನೋದಿಲ್ಲ, ಫ್ರೀ ಕಾಸ್ಟ್ ಊಟ ತಿನ್ನೋದಿಲ್ಲ. ನನ್ನ ಮಗನ ಹತ್ರ ಆದರೂ ನಾನು ದುಡ್ದೇ ತಿನ್ನಬೇಕು. ಇವತ್ತು ನನ್ನ ಊಟದ ನಾನು ಕೆಲಸ ಮಾಡ್ತೀನಿ. ಜಾಸ್ತಿ ಮಾಡ್ತೀನೋ ಕಮ್ಮಿ ಮಾಡ್ತೀನೋ, ಕೆಲಸ ಮಾಡೇ ಊಟ ಮಾಡ್ತೀನಿ. ಯಾರ್ದು ಗಂಟು ಹೊಡೋದಿಲ್ಲ, ದುರಾಸೆ ಮಾಡೋದಿಲ್ಲ, ಕೆಲಸ ಇಲ್ಲದೆ ಉಣ್ಣೋದಿಲ್ಲ. ಒಂದು ಸ್ಕೂಲ್ ಇರೋಂಗಿಲ್ಲ. ಒಂದು ಸ್ಕೂಲ್ ಮಾಡಿದರೆ ಮಕ್ಕಳು ವಿದ್ಯಾವಂತರಾದರೆ ನಮ್ಮ ಮನೆ ಕೆಲಸಕ್ಕೆ ಬರಲ್ಲ ಅಂತ ದೊಡ್ಡ ಶ್ರೀಮಂತರು ನಮ್ಮ ಮನೆ ಹತ್ರಕ್ಕೆ ಜಗಳಕ್ಕೆ ಬಂದಿದ್ದಾರೆ, ಹೊಡೆದಾಟಕ್ಕೆ ಬಂದಿದ್ದಾರೆ. 100 ಜನ ಬರೋರು ಒಂದೊಂದು ಸಾರಿ ಹೊಡೆದಾಟಕ್ಕೆ. ನಾನು ಒಬ್ಬ ಕೋಳಗುಂದಲ್ಲಿ ಬ್ಯಾಂಕ್ ತರಬೇಕಾದ್ರೆ ಕಣ್ಣಲ್ಲಿ ನೀರು ಬಂದಿಲ್ಲ ಸರ್, ರಕ್ತ ಬಂದಿದೆ. ಈ 8 ರೂಪಾಯಿ 10 ರೂಪಾಯಿ ಬಡ್ಡಿ ಕೊಡ್ತಾರಲ್ಲ ಈ ಜನ, ಹೆಂಗೆ ಉದ್ಧಾರ ಆಗ್ತಾರೆ ನಮ್ಮ ರೈತರು ಅಂತೇಳಿ ಹೋರಾಟ ಮಾಡಿ ತಗೊಂಡು ಬಂದೆ ಬ್ಯಾಂಕ್ನ, ಸಿಂಡಿಕೇಟ್ ಬ್ಯಾಂಕ್ನ. ಒಬ್ಬರೇ ಬದುಕೋದು ಭಾಳ ಸುಲಭ. 100 ಜನ ಕಟ್ಕೊಂಡು ಬದುಕೋದು ಸಂತೋಷ. ಕಷ್ಟ ಆದರೂ ಕೂಡ ಸಂತೋಷ. ಭಾಳ ಸುಖವಾಗಿ ಬದುಕಬಹುದು. ಇದು ಎಷ್ಟು ಎಕರೆ ಜಾಗ ಇದೆ ನಿಮ್ಮದು, ಹಿರಿಯರದು? ಒಟ್ಟು 50 ಎಕರೆ ಇಟ್ಕೊಂಡಿದ್ದಾರೆ. ಹಾಂ. ಸೊ ಇಲ್ಲಿರೋ ಈ 50 ಎಕರೆ ಒಂದು ಪ್ಲಾಟ್ ಪೂರ್ತಿ ಇದು. ಹಾಂ. KC ಪರಮೇಶ್ವರಯ್ಯನವರು ಮತ್ತು ಗೌರಮ್ನವರು ಅಂದರೆ ನೀವು ತಂದೆ ತಾಯಿ ಹೆಸರು. ಗ್ರಾಮೀಣ ಭಾಗದಲ್ಲಿದ್ದರೂ ಕೂಡ ನಿಮಗೆ ಯಾವುದು ನೀಟ್ನೆಸ್ಸಲ್ಲಿ ಸ್ವಲ್ಪನೂ ಗಲೀಜಾಗಿರಬಾರ್ದು. ಅಂದರೆ ಸಿಟಿನಲ್ಲಿ ಇಂಥ ಪ್ರಾಡಕ್ಟ್ ನಾವು ಪ್ರೊಡಕ್ಷನ್ಗೆ ಅಂತ ನಾವು ಸಿಟಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಪೊಲ್ಯೂಷನ್ ಅನ್ನೋದು ನಮಗೊಂದು ದೊಡ್ಡ ಹೊಡೆತ ಕೊಡೋವಂಥ ವಿಚಾರ. ಇಲ್ಲೇನಾಗುತ್ತೆ, ನಿಮಗೆ ಹೈಜೀನ್ ಅನ್ನೋದನ್ನ ನಾವು ಸುಪ್ರೀಂ ಲೆವೆಲಲ್ಲಿ ಕೇರ್ ಟೇಕ್ ಮಾಡ್ಬೋದು. ಲೈಕ್ ಈ ವಾತಾವರಣ ನೋಡ್ರಿ, ಈ ಗಾಳಿ, ಇಲ್ಲಿಂದ ರೆಡಿಯಾಗೋ ಒಂದು ಉತ್ಪನ್ನ ಆ ಮಟ್ಟಕ್ಕೆ ಇರಬೇಕು ಅಂತೇಳಿ ವಿ ಡ್ರೀಮ್ಡ್ ಇಟ್ ಆ್ಯಂಡ್ ವಿ ಎಸ್ಟಾಬ್ಲಿಷ್. ಸೂಪರ್. ಸೊ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಕೂಡ ಭಾಳ ಚೆನ್ನಾಗಿರ್ಬೇಕು ಅಂತ ಅವ್ರಿಗೂ ಎಲ್ಲ ಬಾತ್ರೂಮ್ಗಳ ವ್ಯವಸ್ಥೆ ಇರ್ಬೋದು, ಅವರ ಒಂದು ಅಬ್ಸರ್ವೇಷನ್ಗಿರ್ಬೋದು, ಎಲ್ಲ ನೀಟಾಗಿ ಅವ್ರಿಗೆ ರೂಮ್ ಮಾಡಿಕೊಟ್ಟು ಅವ್ರು ಅದನ್ನೇ ಹೇಳ್ತಾ ಇರ್ತಾರೆ. ಅವ್ರು ನಮ್ಗೆ ಈ ಥರ ವ್ಯವಸ್ಥೆ ಆಚೆ ಕಡೆ ಸಿಗೋದು ಕಷ್ಟ. ಯಾಕೆಂದರೆ ಅಲ್ಲಿ ಕೆಲಸ ಮಾಡೋ ಕಾರ್ಮಿಕನಿಂದನೂ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಅವನು ಎಷ್ಟರ ಮಟ್ಟಿಗೆ ಎಷ್ಟು ಚೆನ್ನಾಗಿರ್ತಾನೋ ಅಷ್ಟು ಚೆನ್ನಾಗಿ ಕೆಲಸನೇ ನಾವು ಅಲ್ಲಿಂದ ಬಯಸೋಕ್ಕಾಗತ್ತೆ. ಅವನಿಗೆ ಟಾರ್ಚರ್ ಕೊಟ್ಟು, ಅವನಿಗೆ ನೋವು ಕೊಟ್ಟು ನಾವೇನೂ ಮಾಡೋಕ್ಕಾಗಲ್ಲ. ಎಷ್ಟು ಜನ ಸ್ಟಾಫ್ ಇದ್ದಾರೆ ಸರ್ ಇಲ್ಲಿ? ತೋಟ ಮತ್ತು ಫ್ಯಾಕ್ಟ್ರಿ ಎಲ್ಲ ನೋಡೋಕ್ಕಿಲ್ಲ ಇಲ್ಲೇ ಎಲ್ಲ ಸೇರೊಂದು ಇಲ್ಲೊಂದು 15 ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ. ಅಂದರೆ 15 ಕುಟುಂಬ ಇಲ್ಲೇ ಇದೆ. ಇದೆ. ಬನ್ನಿ ತೋಟಕ್ಕೆ ಹೋಗೋಣ. ಫ್ಯಾಕ್ಟ್ರಿ ಸುತ್ತ ಇರೋದು ತೋಟನೇ, ಇದು ತೋಟನೇ. ಇಲ್ಲಾಂದರೆ ನಿಮಗೆ ಲೈವ್ ಕೋಕೋನಟ್ಸ್ ಎಲ್ಲ ಸಿಗ್ತವೆ. ಓಕೆ, ಬನ್ನಿ. ಸರ್ ಈ ಮರ ಏನು ಸಿಡ್ಲೋಡೋದು ಹೋಗಿರೋದು ಸರ್ ಇದು. ಅಯ್ಯೋ, ಒಂದು ಸಿಡ್ಲಿನ ರಭಸ ಎಷ್ಟಿರುತ್ತೆ ಅಂದರೆ ಒಂದೇ ಸರಿ 6 ಮರಗಳು ಹೋಯ್ತಿದ್ದು. ರೀಸೆಂಟ್ಲಿ ಅಂದರೆ ಹೋದ ವರ್ಷದ ಮಳೆಗೆ ಹೋಗಿದ್ದೀವಲ್ಲ ಸಿಡ್ಲು. ಒಂದು ಹೊಡೆದ್ರೆ ಅದು ಸುತ್ತಮುತ್ತ ಅದ್ರ ಕಾವಷ್ಟಿರುತ್ತೆ ಸರ್ ಸಿಡ್ಲು. ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಅವತ್ತು ಅದೊಂದು ಬಲಿ ಆಯ್ತು ಅಷ್ಟೇ. ಅದೊಂದು ತುಂಡಾಗಿ ಹೋಯ್ತು. ಅಕ್ಕಪಕ್ಕದವು ಅದರದ್ದು ರಭಸ ಅಂತ ಕರಿತೀವಿ, ಅಥವಾ ಅದನ್ನು ರೌಸ ಅಂತ. ಅಂದರೆ ಅದೆಷ್ಟು ಹೈ ವೋಲ್ಟೇಜ್ ಎನರ್ಜಿ ಅಲ್ವಾ ಸರ್. ಅದ್ರ ಹೊಡೆತಕ್ಕೆ ಸುತ್ತಮುತ್ತ ಎಲ್ಲ ಮರಗಳು ಹೋಯ್ತು. ಬಟ್ ಸಿಡ್ಲು ಹೊಡೆದು ಒಂದೇ ಮರಕ್ಕೆ ಹೊಡೆದಿದ್ದು. ಸೊ ಅದ್ರ ಎಫೆಕ್ಟ್ ಹಂಗೆ ಹೊಡೆಯುತ್ತೆ. ಎಫೆಕ್ಟ್ ಅಷ್ಟು. ಅಯ್ಯೋ, ಎಷ್ಟು ವರ್ಷದ ಹಳೆ ಮರ ಹೋಗ್ಬಿಟ್ಟು ಅದಕ್ಕೇನು ಉಪಾಯ ಇಲ್ಲ. ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಪ್ರಕೃತಿ ಅಂತ ಅನ್ಕೋಬೇಕಷ್ಟೆ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ನೀವೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಿಮ್ಮನ್ನು ನೋಡಿ ಬಸವೇಶ್ವರರು ನೋಡ್ದಂಗೆ ಆಯಿತು. ಅಯ್ಯೋ ಶೋ ದೊಡ್ಡ ಮಾತು. ಅವ್ರಿಗೆ ಈಕ್ವಲ್ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅವ್ರಿಗೆ ಅವರು ಒಬ್ಬರೇ ಸಾಟಿ. ಬನ್ನಿ ಮಾತಾಡೋಣ. ತೆಂಗಿನ ಎಣ್ಣೆ ನಿಮಗೆ ಆ ಕ್ವಾಲಿಟಿ ಬರಬೇಕು ಅಂತಂದಾಗ ಅದ್ರದ್ದು ಆ್ಯಕ್ಚುಲಿ ಪೋಷಣೆ ನೆಲದಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ ನಾವು. ಓಕೆ. ಒಂದು ತೆಂಗಿನ ಮರನ ಅದು ನಮ್ಮ ತಂದೆಯವರು ಅವರ ಕೃಷಿ ವಿಚಾರದಲ್ಲಿ ನಾವು ತಿಳ್ಕೊಂಡಿದ್ದು, ಮನೆಯ ಒಬ್ಬ ಸದಸ್ಯನಿಗೆ ಯಾವ ಥರ ಅವನಿಗೆ ತುಪ್ಪ, ಹಣ್ಣು, ತರಕಾರಿಗಳು ಕೊಟ್ಟು ಅವನ್ನ ಒಂದು ಚೂರು ವೀಕ್ ಆಗ್ದಂಗೆ ನೋಡ್ಕೊತಾರೋ, ಒಂದೊಂದು ಮರನೂ ಆ ಥರ ನೋಡ್ಕೋಬೇಕು ಅಂತ ಕೃಷಿಲಿ ನಮಗೆ ಕಲಿಸ್ಕೊಟ್ಟರು. ಈಗ ನಮ್ಮ ತೋಟದಲ್ಲಿ ಹೆಚ್ಚು ಕಮ್ಮಿ ಒಂದು 1,500 ಗಿಡ ತೆಂಗಿನ ಮರ ಇದೆ. 1,500 ತೆಂಗಿನ ಮರದ ಯಾವ ಮರದಲ್ಲಿ ಏನಾಗಿದೆ ಅನ್ನೋದನ್ನ ಅವ್ರು ರಿಪೋರ್ಟ್ ಹೇಳ್ತಾರೆ. ಅಂದರೆ ಆ ಥರ ಒಂದೊಂದು ಮರದ ಜೊತೆ ಸಂಪರ್ಕ ಇಡ್ಕೋಬೇಕು ಅಂತ ಕಲಿಸಿದ್ರು ನಮ್ಗವ್ರು. ಅದ್ರ ಹೇಳೋರು ಅವ್ರು ನಮ್ಗೆ, ಇಷ್ಟನೇ ಸಾಲಲ್ಲಿ ಆ ಸಾಲಿಗೆ ಹೋದರೆ ಆ ಮರದಲ್ಲಿ ಇಂಥ ಮರದಲ್ಲಿ ಇದೇ ಥರ ಆಗ್ತಿದೆ ಎಡವಟ್ಟು ಅಂತ ಹೇಳೋರು.
ಅಂದರೆ ಅವರು ಮರನ ಇದೊಂದು ಫಲ ಕೊಡೋ ವಸ್ತು ಅಂತ ಅಂದ್ಕೊಳ್ಳೇ ಇಲ್ಲ, ಅದೊಂದು ಸದಸ್ಯ ಅನ್ನೋಕ್ಕೆ ಸ್ಟಾರ್ಟ್ ಆದ್ರು ಅವರು. ಯಾಕೆ ಇಷ್ಟೊಂದು ಇನ್ವಾಲ್ವ್ ಆಗ್ತಿದ್ದಾರೆ ಇವ್ರು ಕೋಕೋನಟ್ಟಲ್ಲಿ, ಯಾಕೆ ಇಷ್ಟು ಅದರ ಪರಿಣಾಮನೇ ಇಷ್ಟು ಅದ್ಭುತವಾಗಿರೋ ಕೋಕೋನಟ್ ಕ್ವಾಲಿಟಿ ಬಂತು. ಆ ಕೋಕೋನಟ್ಟಿಂದ ಫಸ್ಟ್ ನೀವು ಎಣ್ಣೆ ಮಾಡಬೇಕು ಅಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ದ ಕೋಕೋನಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ಈಗ ನೀವು ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಮಾಡ್ತೀವಲ್ಲ, ಅಂದರೆ ತೆಂಗಿನ ಎಣ್ಣೆ, ತೆಂಗಿನಕಾಯಿಯ ಎಣ್ಣೆ, ತೆಂಗಿನಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಅಲ್ಲ, ಕೊಬ್ಬರಿ ಎಣ್ಣೆ ಅಲ್ಲ, ಅದು ಬೇರೆ, ಅದು ಬೇರೆ. ಕೊಬ್ಬರಿ ಇದು ನೀವೇನು ನೋಡ್ತಾ ಇದ್ದೀರಾ ತೆಂಗಿನಕಾಯಿಗಳು ನ್ಯಾಚುರಲಿ ಹ್ಯಾಂಡ್ ಪಿಕ್ಡ್ ಅಂತಲೂ ಕರಿತೀವಿ. ಇದೇನಿದೆ ಈ ತೆಂಗಿನಕಾಯಿ, ಯಾವ ತೆಂಗಿನಕಾಯಿ ಇದು ಅನ್ಮೆಚೂರ್ಡು ನಮಗಾಗಲ್ಲ ಎಣ್ಣೆ ತೆಗಿಯೋಕ್ಕೆ, ಎಣ್ಣೆ ಉಳಿ ಬರುತ್ತೆ. ಲೈಕ್ ಏನಾಯಿತು, ತೆಂಗಿನಕಾಯಿಗೆ KG ಲೆಕ್ಕ ಬರ್ತಿದ್ದಂಗೆ ಜನಗಳು ಸ್ವಲ್ಪ ಅಡ್ವಾನ್ಸ್ ಆಗಿ ಕೆಡುತ್ತಾರೆ, ತೂಕ ಸಿಗಲಿ ನಮಗೆ ಜಾಸ್ತಿ ನೀರಿದ್ದಾಗ. ಅದು ದೇವಸ್ಥಾನಗಳಲ್ಲಿ ಆ್ಯಂಡ್ ಇನ್ನೊಂದು ಕಡೆಗೆ ಅದು ಉಪಯೋಗ ಆಗುತ್ತೆ. ಬಟ್ ನಮಗೆ ಯಾವ ತೆಂಗಿನಕಾಯಿಯಿಂದ ತೆಂಗಿನ ಸೊಸಿ ಆಗೋ ಕ್ವಾಲಿಟಿ ಇದೆಯೋ ಆ ತೆಂಗಿನಕಾಯಿನೇ ಫ್ಯಾಕ್ಟ್ರಿಗೆ ನಾವು ಸೆಲೆಕ್ಟ್ ಮಾಡಬೇಕು. ಇದು ಫಸ್ಟ್ ಚಾಲೆಂಜ್ ಆಗುತ್ತೆ ನಮಗೆ. ಸೊ ನಿಮ್ಮ ರಾ ಮೆಟೀರಿಯಲ್ ಆ ಕ್ವಾಲಿಟಿದು, ಆ ಕ್ವಾಲಿಟಿಯಿಂದ ಬಂದರೆ ಈಗ ನಾವೇನೇನು ಈಗ ಮುಂದೆಲ್ಲ ಹೇಳ್ತೀವಿ, ನಮ್ಮದೆಲ್ಲ ಈಗ ಇಷ್ಟೊಂದು ಪ್ರಾಡಕ್ಟ್ಸ್ ಇದೆ, ಎಲ್ಲ ಪ್ರಾಡಕ್ಟ್ ಇದೆ, ಆ ಎಲ್ಲ ಪ್ರಾಡಕ್ಟ್ ಬೇಸ್ ವರ್ಜಿನ್ ಕೋಕೋನಟ್ ಆಯಿಲ್ ಇರುತ್ತೆ. ಅದು ನಮಗೆ ಫಸ್ಟ್ ರೆಡಿ ಆಗಬೇಕು. ಅದು ರೆಡಿ ಆಯಿತು ಅಂತಂದರೆ ಇನ್ನು ಉಳಿದಿದ್ದೆಲ್ಲ ಅದರ ಸಪೋರ್ಟಿಂಗಲ್ಲಿ ವಿ ಕ್ಯಾನ್ ಮೇಕ್ ಅಂತ ಹೇಳಿ ನಾವು ಈ ಒಂದು ಜಾಗನ ಇದೇನು ನೀವು ನೋಡ್ತಾ ಇದ್ದೀರಾ ಈ ತೋಟನ ಅಷ್ಟು ನೀಟಾಗಿ ಕೇರ್ ಮಾಡ್ತೀವಿ. ತೆಂಗಿನ ಮರಕ್ಕೆ ಬೇವಿನ ಹಿಂಡಿ ಕೊಡೋದಿರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಕೊಡೋದಿರ್ಬೋದು, ಅಥವಾ ತೆಂಗಿನ ಮರನ ಒಬ್ಬ ಮನೆಯ ಸದಸ್ಯನ ಥರ ಮೇಂಟೈನ್ ಮಾಡೋಕ್ಕೆ ಏನೇನು ಕೇರ್ ಮಾಡಬೇಕು ಆ ಥರ ಕೇರ್ ಮಾಡಿ ಈ ಕ್ವಾಲಿಟಿ ಕಾಯಿನ ತೆಗೆದು ಇಲ್ಲಿಂದ ನಾವು ಫ್ಯಾಕ್ಟ್ರಿಗೆ ತಗೋತೀರಿ. ಇದನ್ನು ತಗೊಂಡು ಅಲ್ಲ, ಇದು ವೇಸ್ಟ್ ಕಾಯಿ, ನೀರು ಬರ್ತಿದೆ ಇದು. ನೋಡಿ 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 ಇಷ್ಟೇ ವ್ಯತ್ಯಾಸ. ಇದನ್ನು ಅಲ್ಲಾಡಿಸಿ ಏನು ಅನಿಸುತ್ತೆ? ಏನು ಅನ್ನಿಸ್ತಾ ಇಲ್ಲ. ಇದನ್ನ ಅಲ್ಲಾಡಿಸಿ ಅಲ್ಲಾಡ್ತಾ ಇದೆ. ಅಲ್ಲಾಡ್ತಾ ಇದೆ ಅಂದ್ರೆ ಎಷ್ಟು ಅಲ್ಲಾಡ್ತಾ ಇದೆ? ನೀರಿನ ಪ್ರಮಾಣ ಸ್ವಲ್ಪ ಇದೆ ನೀರು. ಇದನ್ನ ಹಾಕಿದ್ರೆ ಹುಟ್ಟುತ್ತೆ, ಸಸಿ ಬೆಳೆಯುತ್ತೆ. ಇದನ್ನ ಹಾಕಿದ್ರೆ ಅದನ್ನ ಹಾಕಿದ್ರೆ ಹುಟ್ಟದೇ ಇಲ್ಲ. ಓ, ನಮ್ಮ ಕಡೆ ಕರಗಿ ಹೋಗುತ್ತೆ. ತೆಂಗಿನ ಸಸಿ ಮಾಡಕ್ಕೆ ಒಟ್ಲು ಬಿಡೋದು ಅಂತಾರ. ರೈಟ್, ಅದು ಒಟ್ಲು ಬಿಡೋದು ಅಂತಾರಲ್ಲ, ಅದು ಸೆಲೆಕ್ಷನ್. ಅದಕ್ಕೆ ಕಾಯಿ ಸೆಲೆಕ್ಷನ್ ಮಾಡಬೇಕು, ಇಂಥವಾಗಬೇಕು, ಇಂಥವು ಆಗಬೇಕು. ನೋಡಿ ಅಷ್ಟು ನೀರು ಇರಬೇಕು. ಸೊ ವರ್ಜಿನ್ ಕೋಕೋನಟ್ ಕಾಯಿಗೂ ಇಂಥವೇ ಆಗ್ಬೇಕು ಅಂಥದ್ದು ಬರಬೇಕು. ಅದು ಸೆಲೆಕ್ಷನ್. ಅಲ್ಲಿಗೆ ನಿಮಗೆ ಆಯಿಲ್ ನೋಡಿ ಇದು ಹುಟ್ಟಲ್ಲ, ಅದ್ರಲ್ಲಿ ಬರಲ್ಲ. ಇದು ಕೊಡಿ, ಇದು ಹುಟ್ಟಲ್ಲ. ಇದು ನೋಡಿ ಅಲ್ಲಾಡ್ತಾ ಇದೆ ನೋಡಕ್ಕೆ. ಹಣ್ಣುಗಾಯಿ ಚೆನ್ನಾಗಿದೆ, ತುಂಬ ನೀರಿದೆ, ವರ್ಕ್ ಆಗಲ್ಲ. ಮೊಳಕೆ ಬರೋಷ್ಟೊತ್ತಿಗೆ ಕರಗಿ ಹೋಗುತ್ತೆ ಭೂಮಿ ಒಳಗೆ. 6 ತಿಂಗಳು ಬೇಕು ಮೊಳಕೆ ಬರೋಕ್ಕೆ. ಇವತ್ತು ಇದನ್ನು ಭೂಮಿಗೆ ನೆಟ್ಟರೆ 6 ತಿಂಗಳು ಬೇಕು. ಒಂದು ಅದೇ ಇಷ್ಟದ ಮೇಲೆ ಹೊರಡಕ್ಕೆ 2 ಎಲೆ ಕಾಣಕ್ಕೆ, 2 ಎಲೆ ಎಲ್ಲ ಒಂದು ಸಣ್ಣಗೊಂದು ಮೊಳಕೆ ಭ್ರೂಣ ಬರುತ್ತೆ. ಅದು ಬರೋಕ್ಕೆ ಅಷ್ಟು ದಿವಸ ಬೇಕು. ಯಪ್ಪ. ಅಂದರೆ ಸರ್ ಈಗ ತೆಂಗಿನ ಮರದಲ್ಲಿ ಬಿಟ್ಟು ಎಲ್ಲ ನಿಮ್ಗೆ ಇಲ್ಲಿ ಈಗ ಆ ಥರ ಇಲ್ಲ ಸರ್, ಆ ಥರ ಇಲ್ಲ ಸರ್. ನೀವು ಹಂಗಾದ್ರೆ ಎಲ್ಲ ಸಂತೆಗೆ ಹೋಗಿ ಸಿಕ್ಕಿದ ಕಾಯೆಲ್ಲ ಥರ ಮಾಡೋ ಥರಕ್ಕೆ ಇದು ವರ್ಜಿನ್ ಕೋಕೋನಟ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ. ಇವರ ಪ್ರಾಡಕ್ಟ್ ನೀವು ನಿಮ್ಮ ಕಣ್ಣು ಮುಂದೆ ಸಿಂಪಲ್ಲಾಗಿ ನೋಡ್ತೀರಾ ಒಂದು ಪ್ರಾಡಕ್ಟ್ ಅಂತ, ಅದರ ಪ್ರಿಪ್ರೇಷನ್ ಭೂಮಿಯಿಂದ ಶುರುವಾಗಿರುತ್ತೆ. ಓಕೆ. ನಾನು ಆಗಲೇ ಮಾತಾಡ್ಬೇಕಾದ್ರೆ ಸಿಸ್ಟಮ್ ಅಂತ ನಾನು ಮಾತಾಡ್ತಾ ಇದ್ದೆ. ಸೊ ಈ ಸಿಸ್ಟಮ್ ಏನಂತ ಅಂದರೆ, ನೀನು ಸಾಯಿಲ್ ಹೆಂಗೆ ರೆಡಿ ಮಾಡ್ಕೊತೀಯ ಟು ಪೂರ್ತಿ ನಿನ್ನ ಕಂಟ್ರೋಲಲ್ಲಿ ಏನಿದೆ, ಇಲ್ಲಿಂದ ಹಿಡಿದು ಕ್ವಾಲಿಟಿ ಆಫ್ ದ ರಾ ಮೆಟೀರಿಯಲಿಂದ ಹಿಡಿದು ಔಟ್ಪುಟ್ ಅವಾಗ ಆಟೋಮೆಟಿಕಲಿ ಕ್ವಾಲಿಟಿ ಆಗಿ ಬಂದರೆ ಇದೊಂದು ಚೈನ್ ಸರ್. ಇದು ಈ ಚೈನ್ ಡಿಸ್ಟರ್ಬ್ ಆಗಬಾರ್ದು, ಈ ವ್ಯವಸ್ಥೆ ಡಿಸ್ಟರ್ಬ್ ಆಗಬಾರ್ದು. ಸೊ ಇದೇ ನಮ್ಮದು ತೋಟ, ನೀವು ಫುಲ್ ನೋಡ್ಬೋದು. ಈಗ ಸರ್ ನೋಡಿ, ಹಾಗಾದರೆ ಎಂಥ ದೊಡ್ಡ ಚಾಲೆಂಜ್ ಇದೆ ನಿಮಗೆ ಅಂದರೆ, ಮತ್ತು ಎಷ್ಟು ಮೆಟಿಕ್ಯುಲಸ್ ಕೆಲಸ ಮಾಡ್ತೀರಿ ಅಂದರೆ, 1,500 ತೆಂಗಿನ ಗಿಡದಲ್ಲಿ ವರ್ಷಕ್ಕೆ ಎಷ್ಟು ಕಾಯಿ ಉದುರುತ್ತೆ? ಒಂದು ಸಲ ಕಮ್ಮಿ ಅಂದರೆ ಸರಿಯಾಗಿ ನಾವು ಚೆನ್ನಾಗಿದ್ದಾಗ 3 ಲಕ್ಷದವರೆಗೂ ಬಂದಿದೆ ಅಲ್ವಾ ಅಪ್ಪಾಜಿ? 3-3.5 ಲಕ್ಷ ಕಾಯಿವರೆಗೂ ತೆಗೆದಿದ್ದೀವಿ. ಬೀಳುತ್ತೆ. ಆ ಗುಣಲಕ್ಷಣದಲ್ಲಿ ಒಂದು 3 ಲಕ್ಷ ಬರುತ್ತೆ, ಇನ್ನು 50,000 ನಾವು ಅದನ್ನು ರಿಜೆಕ್ಟೇ ಮಾಡ್ತೀವಿ. ನೀವು ಆ ರಾಶಿಗೆ ಹಾಕಿದ್ರು ಕೂಡ ರಾಶಿಲೂ ರಿಜೆಕ್ಟ್ ಆಗುತ್ತೆ ಅದು. ಎಕ್ಸಾಂಪಲ್, ಅದರ ಚುಪ್ಪನ್ನು ನಾವು ಕಳಿಬೇಕಿರುತ್ತೆ. ಆ ಚುಪ್ಪು ಕಳಿಯೋ ಟೈಮಲ್ಲಿ ಆ ಅನ್ಮೆಚೂರ್ಡ್ ಕೋಕೋನಟ್ ಒಳಗೆ ಕಳ್ತೋಗುತ್ತೆ. ಅದನ್ನು ನೀವು ಓಪನ್ ಮಾಡಿ ಇವ್ರು ಕಟ್ ಮಾಡೋಕ್ಕೆ ತೆಗೆದಾಗ ಅದು ಅಲ್ಲೇ ಕಳ್ತೋಗಿರುತ್ತೆ ಅದು. ಸೊ ಅಲ್ಲೊಂದಷ್ಟು ಫಿಲ್ಟರ್ ಆಗುತ್ತೆ. ಫೈನಲಿ ನೀವು ಹೋಗಿ ಅದು ಪ್ರೋಸೆಸ್ಗೆ ಹೋಗೋ ತನಕನೂ ಪ್ರೋಸೆಸ್ ನಡೀತಾನೆ ಇರುತ್ತೆ, ಅಲ್ಲಿವರೆಗೂ ಫಿಲ್ಟರಿಂಗ್ ನಡೀತಾನೆ ಇರ್ತದೆ. ನಡೆದು ಆ ಟಾಪ್ ಆ ತಡ್ಕೊಳೋ ಅಂಥ ಕ್ವಾಲಿಟಿ ಇರೋ ತೆಂಗಿನಕಾಯಿಗಳು ಮಾತ್ರ ಮುಂದಕ್ಕೆ ಹೋಗ್ತಾವೆ ಅಷ್ಟೇ. ಏನೋ ಅಸ್ತಿತ್ವವಾದ ಥರನೇ. ಆಯ್ತಾ? ಹೇಗೆ ಬಲಶಾಲಿಯಾದ ಒಂದು ಭ್ರೂಣಕ್ಕೆ ಬೇಕಲ್ಲ ಪವರ್, ಆ ಥರ ಇದು ಬಲಶಾಲಿ. ರೇಸಲ್ಲಿ ಹೋಗಿದ್ದೆ ಲಾಸ್ಟಿಗೆ ಗೆಲ್ಲುತ್ತಲ್ಲ ಆ ಥರ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಥರ. ಹೌದು, ವೆರಿ ನೈಸ್. ಓಕೆ. ಸೊ ಇದೆಲ್ಲ ನೀವೇ ಕೆಡವಿರೋದ ಬಿದ್ದಿರೋದು? ಕೆಡವಿರೋದು ಬಿದ್ದಿರೋದು ಎರಡೂ ಇದೆ. ಇದ್ರಲ್ಲಿ ಈಗ ಇದ್ರಲ್ಲಿ ಆರಿಸ್ತೀರಿ? ಆರಿಸ್ತಿ ಅಲ್ಲಿಂದ ನೆಕ್ಸ್ಟ್ ಪ್ರೋಸೆಸ್ಗೆ. ಗ್ರೇಟ್ ಸರ್, ಗ್ರೇಟ್.
ನಿಮ್ಮ ತಂದೆ ಒಂದು 10 ನಿಮಿಷ ಮಾತಾಡ್ಸಲಾ? ಎಸ್, ಮಾತಾಡ್ಸಿ. ಸರ್, ನಮ್ಗೆ ಭಾಳ ಸಂತೋಷ ನಿಮ್ಮಂತ ಹಿರಿಯರ ಜೊತೆ ಮಾತಾಡೋದು. ಯಾಕಂದರೆ ಅನುಭವದ ಮೂಟೆ ಹಿರಿಯರು. ಮೂಲ ಯಾವರು? ನಮ್ಮದು ಹಾಸನ ಜಿಲ್ಲೆ ಬೇಲೂರು ತಾಲೂಕು ದೊಡ್ಡಕೋಡಿಹಳ್ಳಿ. ಹಳೇಬೀಡು ಹೋಬಳಿ. 1968ರಲ್ಲಿ ಇಲ್ಲಿಗೆ ಬಂದು ಜಮೀನು ಪರ್ಚೇಸ್ ಮಾಡಿದ್ವಿ. ಯಾಕೆ ಮೂಲ ಊರು ಬಿಟ್ಬಿಟ್ರಿ? ಅಲ್ಲಿ ನಾನು ಮನೆಯಲ್ಲಿ ಒಬ್ಬನೇ ಮಗ ಇದ್ದವ. ಒಂದು 6-7 ಕಡೆ ಜಮೀನು ಪೀಸ್ ಲ್ಯಾಂಡ್ ಇತ್ತು. ದೊಡ್ಡ ಕೆರೆ ಹಿಂದ್ಗಡೆ ಗದ್ದೆ ತೋಟ, 3 ಗದ್ದೆ ತೋಟನೇ 4 ಕಡೆ, ಇನ್ನು ಹೊಲಗಳೊಂದು 4 ಕಡೆ. ನಾನು ಚಿಕ್ಕವ, ದೊಡ್ಡೂರು, ಅಲ್ಲಿ ನಿಭಾಯಿಸೋಕೆ ಆಗ್ತಿರ್ಲಿಲ್ಲ. ಅದು ಅಲ್ಲಿಗೆ ಹೋದರೆ ಇಲ್ಲಿ ನೋಡೋರಿಲ್ಲ, ಈ ಕಡೆಗೆ ಹೋದ್ರೆ ಆ ಕಡೆ ಜಮೀನು ನೋಡೋರಿಲ್ಲ, ಅಂಥ ಪರಿಸ್ಥಿತಿ ಅವಾಗ. ನಾನು ಹುಟ್ಟೋದಕ್ಕೆ ಮೊದಲೇ ನಮ್ಮ ಅಣ್ಣನ್ನು ನಮ್ಮ ದೊಡ್ಡಪ್ಪನಿಗೆ ದತ್ತು ಕೂತ್ಬಿಟ್ಟಿದ್ರು, ಮಕ್ಕಳಿರಲಿಲ್ಲ. ಹಾಗಾಗಿ ನನಗೆ ಆವಾಗ ತಾನೇ SLC ಮುಗಿಸಿ ಮನೆಗೆ ಬಂದಿದ್ದೆ. ಯಾವ ವರ್ಷ SLC ಮುಗಿದಿದ್ದ? SLC ಮುಗಿದಿದ್ದು ಯಾವ ವರ್ಷ? SLC ಮುಗಿದಿದ್ದು 66ರಲ್ಲಿ. ಅವು ಮುಗಿಸಿ ಮನೆಗೆ ಬಂದಿದ್ದೆ. ಅದನ್ನೆಲ್ಲ ನೋಡಿ ಕಷ್ಟ ಆಯಿತು, ಬೇಜಾರಾಯಿತು ಮನಸ್ಸಿಗೆ. ಎಲ್ಲರೂ ಒಂದು ಕಡೆ ಒಂದು ಪ್ಲಾಟ್ ಮಾಡಬೇಕು ಅಂತ. ಅಂದರೆ ಆ ಊರಿಗೆ ದೊಡ್ಡ ಆಸ್ತಿವಂತರು ನಾವಲ್ಲಿ ಅವತ್ತು. ಆದ್ರೂ ಒಂದು ಕಡೆ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಆವಾಗ ಯಾರ್ಯಾರೋ ಗಾಳಿ ಸುದ್ದಿ ಬಂತು, ಇಂಥ ಕಡೆ ಇಷ್ಟು ಎಕರೆ ಜಮೀನಿದೆ, ಹಿಂಗೆ ಸಿಗುತ್ತೆ ಅಂತ. ನೋಡೋಣ ಅಂತ ಅಂದ್ಕೊಂಡ್ವಿ. ಧರ್ಮಕರ್ಮ ಸಂಯೋಗ ಆಗೋಗ್ಬಿಡ್ತು. ಇಲ್ಲಿಗೆ ಬಂದ್ರಿ? ಇಲ್ಲಿ ಕೊಂಡ್ಕೊಂಡ್ವಿ. ಅಲ್ಲೇ ಅದನ್ನೆಲ್ಲ ಮಾರಿದ್ವಿ. ಇಲ್ಲಿ ಕೊಂಡ್ಕೊಂಡು ನಮ್ಮ ತಂದೆ ನಾನು ಎಲ್ಲ ಇಲ್ಲಿಗೆ ಬಂದ್ವಿ. ಯಾವ ವರ್ಷ? ಯಾವ ವರ್ಷ? 1968. ಸರ್, ನೀವು ಇಲ್ಲಿಗೆ ಬಂದೇ 56-57 ವರ್ಷ ಆಗೋಯ್ತು. 57 ವರ್ಷ ಆಯಿತು. ಬಟ್ ನೋಡಿ, ಈಗ ಬರಬೇಕಾದ್ರೆ ಕೆರೆ ಮೇಲೆ ಒಂದು ಸಣ್ಣ ರಸ್ತೆ ಇದೆಲ್ಲ ಇದೆ. ಇದು ಆವಾಗ ಏರಿ ಮೇಲೆ ರಸ್ತೆ ಇರಲೇ ಇಲ್ಲ, ಕಾಲ್ದಾರಿನೂ ಕೂಡ ಇರಲಿಲ್ಲ, ಬರೀ ಗಿಡ ಗೆಂಟೆ ಬೆಳೆದಿತ್ತು. ಈ ಊರಿಗೆ ರೋಡ್ ಅಂತೂ ಇದ್ದೇ ಇಲ್ಲ. ಯಾರನ್ನಾದರೂ ಕೇಳ್ಬೋದು, ಇಲ್ಲೇ ಯಾವ ಹಿರಿಯರನ್ನು ಬೇಕಾದರೂ ಕೇಳ್ಬೋದು. ಈ ಊರಿಗೆ ಒಂದು ರಸ್ತೆ, ಕಾಲ್ನಡಿಗೆ ದಾರಿನೂ ಇರಲಿಲ್ಲ. ಯಾರು ಬರ್ತಾ ಇದ್ದರೆ ಎಲ್ಲ ಬೈತಾ ಇರೋರು, ಇಲ್ಲಾಕೆ ಹೋಗ್ತೀರಿ ಅಂತ. ಅಂಥ ಪರಿಸ್ಥಿತಿ ಇತ್ತು. ಆ ಕಾಲದಲ್ಲಿ ದಾರಿಗಾಗಿ, ರಸ್ತೆಗಾಗಿಯೇ ಬಹಳ ಹೋರಾಟ ಮಾಡಿದ್ದು. ಮಾದನಹಳ್ಳಿಗೆ ನೀವು ಬಂದ್ರಲ್ಲ, ದೊಡ್ಡ ರಸ್ತೆ, ಅದು ಕೂಡ ಇರಲಿಲ್ಲ. ಅಲ್ಲಿಗೆ ಸರ್ಕಾರದವರು ಕೋಳ್ಗುಂದ ಗೇಟಿಂದ ಗೇರ್ಮಾರ್ಕ್ ರಸ್ತೆ ಮಾಡಬೇಕು ಅಂತ ಜಲ್ಲಿ ಏರಿಸಿದ್ರು. ರಾತ್ರಿ ಹಳ್ಳಿ ರೈತರೆಲ್ಲ ಒಂದು ಜಲ್ಲಿ ಬಿಡ್ದಂಗೆ ಏರಿದ್ರು. ನಮ್ಮೂರಿಗೆ ರಸ್ತೆ ಮಾಡ್ತಾರೆ, ರಸ್ತೆ ಬಂದರೆ ಎಲ್ಲ ಜನಗಳು ಇದೆಲ್ಲ ಮುಂದುವರೆದು ಬಿಡ್ತಾರೆ, ಕಷ್ಟ ಆಗುತ್ತೆ, ನಮಗೆ ಕೆಲಸಕ್ಕೆ ಬರೋಲ್ಲ ಅಂತ ದೊಡ್ಡ ದೊಡ್ಡ ಶ್ರೀಮಂತರುಗಳು ಏರಿಸ್ಬಿಟ್ರು. ಗಾಡ್ ಪ್ರಾಮಿಸ್, ಹೀಗಿತ್ತ ಗಾಡ್ ಪ್ರಾಮಿಸ್. ಹಾಂ, ಸೊ ರಸ್ತೆ ಬರಬಾರ್ದು ಅಂತ. ರಸ್ತೆ ಬರಬಾರ್ದು. ರಸ್ತೆ ಅಂದರೆ ಜನಸಂಪರ್ಕ ಮಾಡೋ ಜಾಸ್ತಿ ಆಗುತ್ತೆ. ಆವಾಗ ಇವರೆಲ್ಲ ಬುದ್ಧಿವಂತರಾಗ್ಬಿಡ್ತಾರೆ. ಆವಾಗ ಇಲ್ಲಿ ನಮ್ಮದೆಲ್ಲ ಆಟ ನಡೆಯೋದಿಲ್ಲ, ನಮ್ಮ ಮನೆ ಕೆಲ್ಸಕ್ಕೆ ಬರೋಲ್ಲ, ಹಿಂಗೆಲ್ಲ ಆಗುತ್ತೆ, ಏನೇನೆಲ್ಲ ಆಗುತ್ತೆ ಅಂತ ಜಲ್ಲಿನೇ ಖಾಲಿ. ಆಮೇಲೆ ಏನೇನೋ ಹೋರಾಟ ನಡೆದು ಆಮೇಲೆ ಮಾಡಿದರು ಆ ರಸ್ತೆನ. ನಮ್ಮೂರಿಗೆ ರಸ್ತೆ ಮಾಡ್ಸೋಕ್ಕಾದ್ರೆ ಕಷ್ಟಪಟ್ಟಿದ್ದೀನಿ ಅಂದರೆ ಬೇಡಿ, ಅದು ಹೇಳಬಾರ್ದು, ಅಷ್ಟು ಕಷ್ಟಪಟ್ಟಿದ್ದೀನಿ. ಅಂದರೆ ಈಗ ನಾವು ಏರಿ ಮೇಲೆ ಬಂದ್ವಲ್ಲ, ಏರಿ ಮೇಲೆ ಬಂದ್ರಲ್ಲ ರಸ್ತೆ ಮಾಡ್ಸೋಕ್ಕೆ, ನಮ್ಮ ಶತ್ರುಗಳಿಗೂ ಬೇಡ ಆ ಹಿಂಸೆ ರಸ್ತೆ. ಅಷ್ಟು ಕಷ್ಟದಲ್ಲಿ ರಸ್ತೆ ಆಯಿತು, ಎಲ್ಲ ಆಯಿತು. ಆಮೇಲೆ ನಾನು ನಾಟಿ ವೈದ್ಯ ಮಾಡ್ತಿದ್ದೆ, ಜನಗಳೆಲ್ಲ ಪ್ರೀತಿ ವಿಶ್ವಾಸ ಜಾಸ್ತಿ ಆಯಿತು. ಹಂಗಾಗಿ ಏನೇನೋ ರೀತಿಯಿಂದ ಜನಗಳಿಗೆಲ್ಲ ಒಳ್ಳೆಯದಾದ್ರಿಂದ ನಮ್ಮ ಕಡೆಯಿಂದ ಜನ ಎಲ್ಲ ಸಹಕರಿಸಿದರು. ಅಷ್ಟು ಕಷ್ಟ ಆಯಿತು, ರಸ್ತೆ ಆಯಿತು. ಒಂದು ಸ್ಕೂಲ್ ಇರೋಂಗಿಲ್ಲ. ಒಂದು ಸ್ಕೂಲ್ ಮಾಡಿದರೆ ಮಕ್ಕಳು ವಿದ್ಯಾವಂತರಾದರೆ ನಮ್ಮ ಮನೆ ಕೆಲಸಕ್ಕೆ ಬರೋಲ್ಲ ಅಂತ ದೊಡ್ಡ ದೊಡ್ಡ ಶ್ರೀಮಂತರು ನಮ್ಮ ಮನೆ ಹತ್ರಕ್ಕೆ ಜಗಳಕ್ಕೆ ಬಂದಿದ್ದಾರೆ, ಹೊಡೆದಾಟಕ್ಕೆ ಬಂದಿದ್ದಾರೆ. 100 ಜನ ಬರೋರು ಒಂದೊಂದು ಸಾರಿ ಹೊಡೆದಾಟಕ್ಕೆ. ನಾನು ಒಬ್ಬ. ನೀನೇನು ಜನರಲ್ ಅಡ್ವೊಕೇಟ್ರೋ, ಏನು ಉದ್ಧಾರ ಮಾಡಬೇಕಿಲ್ಲಿ ಅಂತೇಳಿ. ಆವಾಗ ನನ್ನ ಮನೆಯಲ್ಲಿ 3 ವರ್ಷ ಊಟ ತಿಂಡಿ ಕೊಟ್ಟು ಸ್ಕೂಲ್ ನಡೆಸಿದೆ. ಇಲ್ಲೇ ಸ್ವತಂತ್ರ ದಿನಾಚರಣೆ ಮಾಡ್ತಿದ್ದೆ. ಇವತ್ತು ಫ್ಲಾಗ್ ಇದೆ ನನ್ನ ಹತ್ರ. ಊಟ ತಿಂಡಿ ಮೇಸ್ಟ್ರಿಗೆ, ಹುಡುಗರಿಗೆ ಮನೆಯಲ್ಲಿ 3 ವರ್ಷ ಊಟ ಕೊಟ್ಟು ಇಲ್ಲೇ ಸ್ಕೂಲ್ ನಡೆಸಿದೆ. ಈಗ ಅದೇ ತಿಮ್ಲಾಪುರದಲ್ಲಿ ಸ್ಕೂಲ್ ಆಗಿದೆ. ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಆದರೆ ಈ ಊರಿಗೆ ಶಾಲೆ ಬರೋಕ್ಕೆ ಕಾರಣ ನೀವು? ಈ ಊರಿಗೆ ಏನೋ ಒಟ್ಟಿಗೆ ಅಷ್ಟು ಮಾಡಿದೆ ನಾನು, ಕಾರಣ ಅಂತ ಹೇಳೋಕ್ಕಾಗಲ್ಲ ನಾನು. ಇದೆಲ್ಲ ಯಾವುದೋ ಬ್ರಿಟಿಷ್ ಕಾಲದ ಕತೆ ಅಲ್ಲ, ಸ್ವತಂತ್ರ ನಂತರ ಕತೆ. ಸ್ವತಂತ್ರ ಅಲ್ಲ ಸರ್, ಈ 68ರಿಂದ ಈಚೆ ಕತೆ. ಸಮಾಜ ಹಂಗಿತ್ತಾಗ ಅತಿ ಇದು ಅಷ್ಟಲ್ಲ. ನಾನು ಹೇಳ್ತಾ ಇರೋದು ನೋಡಿ ಸರ್, ಇಲ್ಲಿ ಒಂದು ಸಣ್ಣದು ಇನ್ಸಿಡೆಂಟ್ ನಡೀತು ಅಂದ್ರೆ ಮಾದನಹಳ್ಳಿಗೆ ಹೋಗ್ಬೇಕು, ಪಂಚಾಯತಿಗೆ ಕರ್ಸೋ, ಅವ್ರಿಗೆ ದಂಡ ಕಟ್ಟಬೇಕು, ಹೇಳಿದ್ದೆಲ್ಲ ಕೇಳಬೇಕು, ಅವ್ರು ಹೇಳ್ದಂಗೆ ಮಾಡಬೇಕು. ಯಾರು 4 ಜನ ಊರ ಸಿಮೆಂಟನ 6 ರೂಪಾಯಿ 8 ರೂಪಾಯಿ, ಅವತ್ತು 100 ರೂಪಾಯಿಗೆ ಬಡ್ಡಿ, ಅಂಥವ್ರ ಮಾತು ನಡೀತಿತ್ತೆ ಹೊರತು ಸುಮಾರು ಯಾರ್ದು ನಡೀತಿರಲಿಲ್ಲ. ಕೋಳಗುಂದಲ್ಲಿ ಬ್ಯಾಂಕ್ ತರಬೇಕಾದ್ರೆ ಕಣ್ಣಲ್ಲಿ ನೀರು ಬಂದಿಲ್ಲ ಸರ್, ರಕ್ತ ಬಂದಿದೆ.
ಈ 8 ರೂಪಾಯಿ 10 ರೂಪಾಯಿ ಬಡ್ಡಿ ಕೊಡ್ತಾರಲ್ಲ ಈ ಜನ ಹೆಂಗೆ ಉದ್ಧಾರ ಆಗ್ತಾರೆ ನಮ್ಮ ರೈತರು ಅಂತೇಳಿ ಹೋರಾಟ ಮಾಡಿ ತಗೊಂಡು ಬಂದೆ ಬ್ಯಾಂಕ್ನ ಕೆನರಾ ಸಿಂಡಿಕೇಟ್ ಬ್ಯಾಂಕ್ನ. ಕೋಡೆಯಲ್ಲಿ 500 ಬ್ಯಾಂಕ್ ಅಂತ ಹೆಸರಿಟ್ಟಿದ್ರು ಅದಕ್ಕೆ ಎಷ್ಟೋ ವರ್ಷಗಳು. ನಾನು ಅದರಿಂದ ಏನೂ ಪಡ್ಕೊಂಡಿದ್ದು ಕಮ್ಮಿ, ಜನಕ್ಕೆ ಉಪಯೋಗ ಆಯಿತು. ಆದರೂ ಕೂಡ ಆ ಹೆಸರಿಟ್ಟಿದ್ರು ಜನ 500 ಬ್ಯಾಂಕ್ ಅಂತ. ಮ್ಯಾನೇಜರ್ಗೆ ಕೆಲಸದವ್ರಿಗೆ ಇಲ್ಲಿ ನಮ್ಮ ಮನೆಯಿಂದ ಕಾಫಿ ಹೋಗ್ತಿತ್ತು, ಒಂದೊಂದು ದಿವಸ ತಿಂಡಿ ಹೋಗ್ತಿತ್ತು, ಡೈಲಿ ಕಾಫಿ ಹೋಗ್ತಿತ್ತು ಇಲ್ಲಿಂದ. ಯಾಕೆಂದ್ರೆ ಅಲ್ಲಿ ಕೋಳ್ಗುಂದಲ್ಲಿ ಏನೂ ಸಿಗ್ತಿರಲಿಲ್ಲ ಅವ್ರಿಗೊಂದು ಕಾಫಿನೂ. ಸರ್ಕಾರಿ ನೌಕರರಿಗೆ, ಬ್ಯಾಂಕ್ ನೌಕರರಿಗೆ. ಯಾಕೆ ಇಷ್ಟು ಹೋರಾಟ ನಿಮ್ಮದು? ಈಗ ನೋಡಿ ಭಾಳ ಜನ ನಂದು ಹೋರಾಟ ಅಲ್ಲ, ನಿಜ ಜೀವನ ಅಷ್ಟೇ. ಹೇಗೆ ಹಿಂಗಿರಬೇಕು, ನನ್ನ ಜೊತೆಯವರೆಲ್ಲ ಹಿಂಗಿರಬೇಕು, ನಮ್ಮ ಸಮಾಜ ಹಿಂಗಿರಬೇಕು ಅನ್ನೋ ಆಸೆ. ಭಾಳ ಜನ ಇದು ಯೋಚನೆ ಮಾಡಲ್ಲ, ನಾನು ನನ್ನ ಹೆಂಡ್ರು ಮಕ್ಕಳು ಕುಟುಂಬ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾನು ಅವ್ರಂಗೆ ಬದುಕಬೇಕು ಅನ್ನೋ ಆಸೆ ನನಗಿಲ್ಲ. ಇವತ್ತು 77 ವರ್ಷ. ಇವತ್ತು 77 ವರ್ಷದಲ್ಲಿ ನಾನು ಹಾಗೆ ಅನ್ನ ತಿನ್ನೋದಿಲ್ಲ, ಫ್ರೀ ಕಾಸ್ಟ್ ಊಟ ತಿನ್ನೋದಿಲ್ಲ. ನನ್ನ ಮಗನ ಹತ್ರ ಆದರೂ ನಾನು ದುಡ್ದೇ ತಿನ್ನಬೇಕು. ಇವತ್ತು ನಾನು ಊಟದ ನಾನು ಕೆಲಸ ಮಾಡ್ತೀನಿ, ಜಾಸ್ತಿ ಮಾಡ್ತೀನೋ ಕಮ್ಮಿ ಮಾಡ್ತೀನೋ ಕೆಲಸ ಮಾಡೇ ಊಟ ಮಾಡ್ತೀನಿ. ನಂಗೆ ವಯಸ್ಸಾಗೋಯ್ತು, ರಿಟೈರ್ ಆಗಿಬಿಟ್ಟೆ, ನಾನು ಕೂತ್ಕೋತೀನಿ ಅಂತಿಲ್ಲ, ನಾನು ಮಂಕಂತೀನಿ ಅಂತಿಲ್ಲ. ಡಿಸೆಂಬರ್ 25 ಕ್ರಿಸ್ಮಸ್ ಡೇ ಆ 10 ಅಡಿ ಹತ್ರದಿಂದ ಬಿದ್ದುಬಿಟ್ಟೆ, ಸೊಂಟ ಎಲ್ಲ ಏಟಾಗಿ ಹೋಗ್ಬಿಡ್ತು. 2 ತಿಂಗಳು ಬೆಡ್ ರೆಸ್ಟ್ ಅಂದರು ಡಾಕ್ಟ್ರು. 1 ತಿಂಗಳು ಮಲಗೋದು ಕಷ್ಟ ಆಯಿತು. ಬೆಂಗಳೂರು ಅಪಾಲದೊಳಗೆ ಬಿಡಲಿಲ್ಲ ಡಾಕ್ಟ್ರು, ರೆಸ್ಟೇ ಆಗಬೇಕು ಅಂದರು. ಆದರೂ ಕೂಡ ಈಗ ಬೆಲ್ಟ್ ಬಿಚ್ಚಾಕಿ ಬಂದಿದ್ದೀನಿ. 77 ನಿಮಗೆ? 77 ಕಾಣಿಸಲ್ವಾ? ಖಂಡಿತ ಕಾಣಲ್ಲ, ಖಂಡಿತ ಕಾಣಲ್ಲ. ಹೇಗೆ ನಿರ್ವಹಿಸ್ತೀರಿ ಆರೋಗ್ಯನ? ಆರೋಗ್ಯ ನಮ್ಮದು ದಿನ 2 ಹೊತ್ತು ಸ್ನಾನ, 2 ಹೊತ್ತು ಪೂಜೆ, 2 ಹೊತ್ತು ಪ್ರಸಾದ, ಮಧ್ಯೆ ಏನೂ ಇರೋದಿಲ್ಲ. 3 ಟೈಮ್ ಮಾಡ್ತಿದ್ದು. ಈ ವಯಸ್ಸಾಯಿತು, ಡೈಜೆಸ್ಟ್ ಆಗಲ್ಲ ಅಂತ 2 ಟೈಮ್ ಊಟ. ಈಗ 10 ಗಂಟೆ 10:30 ಆಗಿದೆ, ಇನ್ನು ರಾತ್ರಿ ಸ್ನಾನ ಪೂಜೆ ಪ್ರಸಾದ ಯಾವಾಗಲೂ ಅಷ್ಟೇ. ಮಧ್ಯಾಹ್ನ 2 ಗಂಟೆಗೆ ಇಲ್ಲ, ಮುದ್ದೆ ಇಲ್ಲ ಇಲ್ಲ ಇಲ್ಲ, ಅನ್ನ ಇಲ್ಲ, ಚಪಾತಿ ಯಾವುದೂ ಇಲ್ಲ. ಹಸುವಾಗಲ್ವಾ? ಆಗಲ್ಲ, ಅನ್ಸೋದೇ ಇಲ್ಲ. ಸ್ನಾನ ಆದ ಕೂಡಲೇ ಆಗಬೇಕು, ಪೂಜೆ ಆದ ಕೂಡಲೇ, ಪೂಜೆ ರೂಮಿಂದ ಬಂದ ಕೂಡಲೇ ನಮಗೆ ಬೇಕು ಅವಾಗ. ಸರ್, ತಾವು 60ರ ದಶಕದಲ್ಲಿ 10ನೇ ಕ್ಲಾಸ್ ಅಥವಾ SLC ಓದೋರು. ಆಗ ತಾವು ಏನಾದ್ರು ಸ್ವಲ್ಪ ಹುಡುಕಿದ್ರೆ ಸರ್ಕಾರಿ ನೌಕರಿ ಸಿಕ್ಕಿರೋದು? ಅಲ್ಲ, ಹುಡುಕಿದ್ರಲ್ಲ, ಕರೆದು ಕೊಡ್ತಿದ್ರು. ಓಹೋ, ನೌಕರಿನ ಯಾಕೆ ಹೋಗಲಿಲ್ಲ? ಬೇಕಿಲ್ಲ, ಕೃಷಿ ಹೌದು. ಭಾಳಷ್ಟು ಜನಕ್ಕೆ ನಾನು ಹೆಲ್ಪ್ ಮಾಡಬೇಕು ಅಂತ. ಅದು ಹಂಗಾಗಿ ದಿವಸ 100 ಜನ ಕೆಲಸ ಮಾಡ್ತಿದ್ರು ನನ್ನ ತಾವ ಅವತ್ತು. 100 ಕುಟುಂಬಗಳು ಜೀವನ ಮಾಡ್ತಿತ್ತು ನನ್ನ ಜೊತೆಲಿ, ನನ್ನ ಕಷ್ಟದ ಜೊತೆ ಅವರು ಜೀವನ ಮಾಡ್ತಿದ್ರು. ಸೊ ನೀವು ಪ್ರೀತಿನ ಆರಿಸ್ಕೊಂಡಿರೋ ವೃತ್ತಿ ಇದು ಕೃಷಿ? ಹೌದು, ಹೌದು. ನನ್ನ ಜೀವನದಲ್ಲಿ ನಾನು ಪ್ರತಿಯೊಂದನ್ನು ಆರಿಸ್ಕೊಂಡಿದ್ದೀನಿ. ನನ್ನ ಹೆಂಡತಿಯನ್ನು ಆರಿಸ್ಕೊಂಡಿದ್ದೀನಿ, ನನ್ನ ಭೂಮಿನೂ ಆರಿಸ್ಕೊಂಡಿದ್ದೀನಿ, ನನ್ನ ಕೆಲಸಗಳನ್ನು ಆರಿಸ್ಕೊಂಡಿದ್ದೀನಿ. ನನ್ನ ಆಚಾರ ವಿಚಾರಗಳನ್ನು, ಬಸವೇಶ್ವರರ ಆಚಾರ ವಿಚಾರಗಳನ್ನು ಆರಿಸ್ಕೊಂಡು ಮೈಗೂಡಿಸ್ಕೊಂಡಿದ್ದೀನಿ. ಗುಂಡಿಗೆ ಹೋಗೋವರೆಗೂ ಇದೇ ಥರ ಆಚರಿಸ್ತೀನಿ ಸಾಧ್ಯವಾದರೆ. ಎಂದು ಪರಮಾತ್ಮನ ಇಚ್ಛೆ ಬೇಜಾರಾಗುತ್ತೋ ಆವತ್ತು ಆಚಾರ ಇಲ್ಲ, ಅಲ್ಲಿವರೆಗೂ ಆ ಆಚಾರ ಹಾಗೆ ಬರ್ತದೆ. 1971ರಿಂದ ಪಾಂಡಮಟ್ಟಿ ಚನ್ನಬಸವ ಶಿವಯೋಗಿಗಳು ಅಂತ ಒಬ್ಬರು ಗುರುಗಳು ನನಗೆ ಸಿಕ್ಕಿದ್ರು. ಅವ್ರ ಕಡೆಯಿಂದ ನಾವು ದೀಕ್ಷಾ ಸ್ವೀಕಾರ ಮಾಡಿದ ದಿವಸ ಇವತ್ತಿನವರೆಗೂ ಅದೇ ಆಚಾರ, ಅದೇ ವಿಚಾರ, ಹಾಗೆ ಅನುಭವ. ದೀಕ್ಷೆ ಪ್ರಸಾದಿ ದೀಕ್ಷೆ ಅಂತ ಕೊಡ್ತಾರೆ ನಮ್ಮಲ್ಲಿ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ 6 ಶಟಸ್ಥಳಗಳು. ಆ 6 ಶಟಸ್ಥಳದೊಳಗೆ ಮಾರ್ಗಕ್ರಿಯಾಚಾರ ಅಂತ ಪ್ರಸಾದಿ ದೀಕ್ಷೆ ಅಂತ ಕೊಡ್ತಾರೆ. ನಮ್ಮದೇ ತಟ್ಟೆ, ನಮ್ಮದೇ ಲೋಟ, ನಮ್ಮದೇ ಗದ್ದಿಗೆ ಕಂಬಳಿ, ನಮ್ಮದೇ ಮಡಿ ಇರಬೇಕು. ನಾವೆಲ್ಲಿಗೆ ಹೋದ್ರೂ ಅದನ್ನು ತಗೊಂಡೋಗ್ಬೇಕು, ಯಾವ ಬೇಸರನೂ ಇಲ್ಲದೇನೆ, ಯಾರ ಮನೆಗೆ ಹೋದ್ರೂ ಅವೊಂದೇ ಬಳಸ್ಬೇಕು ನಾವು. ಆ ಥರದ್ದೊಂದು ಕಟ್ಟಾಚಾರ ಸಾಮಾನ್ಯರು ಸಾಧಿಸೋದು ಭಾರಿ ಕಷ್ಟ ಆಗ್ತದೆ. ಅಂಥ ಕಟ್ಟಾಚಾರ ಇಲ್ಲಿ ದಾಕ್ಷಿಣ್ಯಕ್ಕೆ ಒಳಗಾಗಂಗಿರೋದಿಲ್ಲ. ಅರ್ಥ ಆಯಿತು ಅನಿಸುತ್ತೆ. ದಾಕ್ಷಿಣ್ಯಕ್ಕೆ ಅರ್ಥ ಆಗಂಗಿಲ್ಲ. ಪರವಾಗಿಲ್ಲ, ತೊಗೊಂಬಿಡಿ, ತಿನ್ಬಿಡಿ, ಇಲ್ಲ. ಇದೊಂದಿನ ಎಷ್ಟು ಜನ ಮಿನಿಸ್ಟ್ರುಗಳು, MLAಗಳು, ಇಂಥ MLAಗಳು ಇಂಥ ಕಾಲದಲ್ಲಿ ನೀವು ಗುರುಗಳೇ ಇವತ್ತು ಇಂಟರ್ನೆಟ್ ಯುಗ ಏನು ಬೇಕಾದ್ರೂ ಸಾಧಿಸ್ಬೋದು ಅಂಥದ್ರಲ್ಲಿ ಇವತ್ತಿನ ಈ ಆಚಾರ ಮಾಡ್ತೀರಾ ಅಂತ ತಮಾಷೆ ಮಾಡಿ ಅವರೇ ಕೊನೆಗೆ ಹೌದಲ್ವಾ ಎಷ್ಟು ಕಷ್ಟ ಈ ಆಚಾರ ನೀವು ಆಚರಿಸೋದು ಅಂತ ಹೇಳೋರು. ಹಾಗೆ ನಮ್ಮ ಆಚಾರ ನಾನು ಆರಿಸ್ಕೊಂಡಿರೋದೆಲ್ಲವೂ, ಕೆಲಸ, ನನ್ನ ಆಧ್ಯಾತ್ಮ ಜೀವನ ಎಲ್ಲ ಆರಿಸ್ಕೊಂಡಿರೋದು. ಅದರ ಜೊತೆಯಲ್ಲಿ ಜೀವನ ಮಾಡ್ತಾಯಿದ್ದೀನಿ. 1 ನಯಾ ಪೈಸಾ ಒಬ್ರಿಗೆ ಮೋಸ ಮಾಡಿದ್ದು ಗೊತ್ತಿಲ್ಲ ನಮ್ಮ ಕುಟುಂಬದಿಂದ. ಯಾರ್ದು ಗಂಟು ಹೊಡೋದಿಲ್ಲ, ದುರಾಸೆ ಮಾಡೋದಿಲ್ಲ, ಕೆಲಸ ಇಲ್ಲದೆ ಉಣ್ಣೋದಿಲ್ಲ. ಏನು ಒಟ್ಟಾರೆ ಶರಣ ತತ್ವ ಇದೆಯೋ ಅದು ಪಾಲಿಸ್ತೀವಿ. 100ಕ್ಕೆ 100. ಕಾಯಕ ದಾಸೋಹ. ದಾಸೋಹ. ದುಡಿಬೇಕು, ಹಂಚಬೇಕು, ತಿನ್ನಬೇಕು.
ನೀವೇ ಅಂದ್ರಿ 60ರ ದಶಕದಿಂದ ನೀವು ಕೃಷಿಲಿದ್ದೀರಿ, ನಿಮ್ಮ ಪರಂಪರೆ ಕೃಷಿ ಕುಟುಂಬ. ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದಲೂ. ಸೊ ಅವ್ರು ಯಾರಿಗೂ ಗೊತ್ತಿಲ್ಲದೆ ಇದ್ದಂತಹ ಈ ಒರಿಜಿನಲ್ ಕೊಕೊನಟ್ ಆಯಿಲ್, ತೆಂಗಿನಕಾಯಿ ಎಣ್ಣೆ, ಇದು ನಿಮ್ಮ ಮಗ ತುಂಬ ಬೇರೆ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ, ಇಡೀ ಕರ್ನಾಟಕ ಮಾತಾಡುತ್ತೆ. ಹೇಗಿದೆಲ್ಲ, ಏನಿದೆಲ್ಲ ಅದು ಸ್ವಲ್ಪ ವಿವರವಾಗಿ ಹೇಳಿ. ನಮಗೆ 3 ಜನ ಹೆಣ್ಮಕ್ಳು. ಹಾಂ. ಗುರುಲಿಂಗಯ್ಯ ಕೊನೆಯವ್ವ. ಹಾಂ. ಒಬ್ಬರೇ ಗಂಡು ಮಗ. ಒಬ್ಬರೇ ಗಂಡು. ಹ್ಞೂ. ನಮಗೂ ತುಂಬ ಆಸೆ ಇತ್ತು ಅವನು ಏನೇನೋ ಆಗಬೇಕು, ಏನೇನೋ ಮಾಡಬೇಕು ಅಂತ. ಏನು ಅಂದ್ಕೊಂಡಿದ್ರಿ, ಏನಾಗಬೇಕು ಅಂದ್ಕೊಂಡಿದ್ರಿ? ಇಲ್ಲ, ನಮಗೆ ಅವನು ಡಾಕ್ಟ್ರ್ ಆಗಬೇಕು ಅಂತ ಅನಿಸಿತ್ತು. ನನ್ನ ದೊಡ್ಡ ಮಗಳು ಆಗಬೇಕು ಅಂತಿತ್ತು. ಕಾರಣಾಂತರದಿಂದ ಅವಳಿಗೆ MBBSಗೆ ಸೀಟ್ ಸಿಕ್ಕಿರೂ ಕಳ್ಸೋಕ್ಕಾಗಲಿಲ್ಲ. ಅವತ್ತಿನ ಕಾಲಕ್ಕೆ ಅಷ್ಟು ಗುಲ್ಬರ್ಗದಲ್ಲಿ ಸಿಕ್ಬಿಡ್ತು, ಅಲ್ಲಿ ಕಳಿಸಿ ನಾವು ಇಲ್ಲಿರೋದು ಹೆಂಗೆ ಅಂತ ಸ್ವಾರ್ಥ, ಮಲತ್ರಯಗಳ ರಾಶಿಯಿಂದ ಅವಳನ್ನು ಕಳ್ಸೋಕ್ಕಾಗಲಿಲ್ಲ. ಇವನಾರು ಮಾಡ್ತಾನೆ ಅಂತ ಮಾಡಿಕೊಂಡೆ. ಸೇವೆ ಮಾಡೋಕ್ಕೆ ಒಂದು ಇಂಥ ಮಾಧ್ಯಮಗಳು ಭಾಳ ಚಂದ. ಡಾಕ್ಟ್ರೊಬ್ಬ ಎಂಥ ಸೇವೆ ಮಾಡ್ಬೋದು, ವೈದ್ಯೋ ನಾರಾಯಣೋ ಹರಿ ಅಂತಾರೆ, ಹಂಗೆ ಅನ್ನಿಸ್ಕೋಬೋದು ಅನ್ನೋ ಆಸೆ ಇತ್ತು. ಆದರೆ ಯಾರ ಮೇಲೂ ನಾವು ವಿದ್ಯಾಭ್ಯಾಸದ ಒತ್ತಡ ಹೇರಿಲ್ಲ. ನೀನು ಇದನ್ನೇ ಓದಬೇಕು, ನೀನು ಇದೇ ಆಗಬೇಕು ಅಂತ ಇವನಿಗಾಗಲಿ ಅವ್ರಿಗಾಗಲಿ ಯಾರಿಗೂ ಹೇಳಿಲ್ಲ. ಅವ್ರು ಕಲ್ತ್ಕೊಂಡು ಬಂದರು. ಆಮೇಲೆ ವಿದೇಶ ಪರ್ಯಟನೆ ಮಾಡಬೇಕು ಅಂತ ಮಾಡ್ಕೊಂಬಂದ. ಅಲ್ಲೆಲ್ಲ ನೋಡ್ಕೊಂಡು ಬಂದ. ಅಪ್ಪಾಜಿ ನಾನೀಗ ಎಣ್ಣೆ ಫ್ಯಾಕ್ಟ್ರಿ ಮಾಡ್ತೀನಿ, ನೀವು ಇದನ್ನೆಲ್ಲ ತಿನ್ನಬೇಡಿ, ಬಿಟ್ಬಿಡಿ, ಇದೆಲ್ಲ ನಮಗೆ ರೋಗಕ್ಕೆ ಕಾರಣ ಆಗುತ್ತೆ. ನಾನು ಬೇರೆ ಕಡೆ ಮಾಡಿಸ್ಕೊಂಬಂದು ನಿಮಗೆ ಎಣ್ಣೆ ಕೊಡ್ತೀನಿ, ಕಾಯಿ ಎಣ್ಣೆ ತಿನ್ನೋಣ, ನಮ್ಮದೇ ಬೆಳೆದಿದ್ದನ್ನು ಅಂತ ಮಾಡಿಸ್ಕೊಂಬಂದು ಕೊಟ್ಟರು. ತಿಂದು ಭಾಳ ಖುಷಿ ಅನ್ನಿಸ್ತು, ಚಂದ ಅನ್ನಿಸ್ತು. ಇದನ್ನು ಯಾಕೆ ಮಾಡಿ ನಮ್ಮ ಜನಗಳಿಗೆ ಹಂಚಬಾರ್ದು, ಆರೋಗ್ಯ ದೃಷ್ಟಿಯಿಂದ ಅವರಿಗೆ ಹೆಲ್ಪ್ ಆಗುತ್ತಲ್ಲ ಅಂತ ಬಂತು. ಮಾಡಿದ. 100ಕ್ಕೆ 200ರಷ್ಟು ಸಪೋರ್ಟ್ ಮಾಡಿದ್ದೀವಿ ಅವರಿಗೆ. ಬೇಡ ಅಂದಿಲ್ಲ. ಅವನ ಜೀವನದಲ್ಲಿ ಏನು ಕೇಳಿದ್ದು ನಾನೇನು ಬೇಡ ಅಂದಿಲ್ಲ. ಅವನು ಚಿಕ್ಕ ಮಗು ಇದ್ದಾಗಿನಿಂದಲೂ. ಯಾಕೆಂದರೆ ಅವ್ನು ಸಲ್ಲದ್ದೇನು ಕೇಳ್ತಿರ್ಲಿಲ್ಲ, ಅವ್ನು ಕೇಳ್ತಿದ್ದು ಒಳ್ಳೆಯದು. ಅದಕ್ಕಾಗಿ ಅವ್ನು ಕೇಳಿದ್ದೆಲ್ಲದೂ ಕೊಟ್ಟಿದ್ವಿ. ಆದರೆ ನೋಡಿ, ನಿಮ್ಮ ಮಗವರು ಒಬ್ಬರೇ ಮಗ, ವಿದೇಶದಲ್ಲೆಲ್ಲ ಇದ್ದು ಬಂದಂಥವ್ರು, ಚೆನ್ನಾಗಿ ಓದಿರೋಂಥವ್ರು. ನಿಮಗೆ ಈ ಸ್ವಂತ ಉದ್ಯಮ ಶುರು ಮಾಡೋಂಥದ್ದು ರಿಸ್ಕು, ಹಣಕ್ಕೆ ಹೋಗ್ಬಿಡ್ಬೋದು, ಅಥವಾ ಲೈಫು ಒಂದಷ್ಟು ವರ್ಷ ಕಳೆದೋಗ್ಬೋದು, ಬೇಡ ಅಂತ ಹೇಳಿ ಕೆಲಸಕ್ಕೆ ಹೋಗುವಂಥ ನೀವು ಒತ್ತಡ? ಒಂದು ದಿವಸನೂ ಕೆಲಸಕ್ಕೆ ಹೋಗು ಅಂತ ಹೇಳಿಲ್ಲ. ನನಗಿಷ್ಟನೂ ಇಲ್ಲ ದಾಸ್ಯದ ಕೆಲಸ. ಸರ್ಕಾರದ್ದು ಇರ್ಬೋದು, ಪ್ರೈವೇಟ್ ಇರ್ಬೋದು, ಅಡಿಯಾಳಿನ ಕೆಲಸ ನನಗಿಷ್ಟ ಇಲ್ಲ. ಸ್ವತಂತ್ರ ಜೀವನ, ಶರಣ ಜೀವನ ನಮಗೆ ಅದು ತುಂಬ ಇಷ್ಟ. ಹಾಗಾಗಿ ಅವನು ಏನು ಮಾಡಿದ್ರೂ ಅದು ನಮಗೆ ಕೆಟ್ಟ ದಾರಿ ಕಾಲಿಡೋದಿಲ್ಲ ಅನ್ನೋ 100ಕ್ಕೆ 100 ಗ್ಯಾರಂಟಿ ಇತ್ತು. ಏನು ಕೊಟ್ಟರು ಇವನ ಕೈಲಿ ತೊಂದರೆ ಇಲ್ಲ ಅನ್ನೋದು ಗೊತ್ತಿತ್ತು. ಹಾಗಾಗಿ ನೀನು ಮಾಡಪ್ಪ, ಏನು ಮಾಡ್ತೀವಿ, ಒಳ್ಳೇದಾಗಬೇಕು, ಒಟ್ಟು ನಮ್ಮ ಸಮಾಜಕ್ಕೆ ಒಳ್ಳೇದಾಗೋಂಥದ್ದು ಕೆಲಸ, ಜನಕ್ಕೆ ಒಳ್ಳೇದಾಗೋಂಥ ಕೆಲಸ ನೀನೇನಾರು ಮಾಡು ಅಂತೇಳಿ ಅವ್ರಿಗೆ ಮಾಡ್ತೀವಿ, ಎಲ್ಲರೂ ಸಪೋರ್ಟ್ ಕೊಟ್ವಿ. ಈಗ ನೋಡಿ, ಅವ್ರು ಆಯಿತು, ಈಗ ಗೆದ್ದುಬಿಟ್ಟಿದ್ದಾರೆ. ಮುಂದೆ 15-16 ವರ್ಷ ಈ ಕ್ಷೇತ್ರದಲ್ಲಿ ಬಂದಿದ್ದಾರೆ, ಗೆದ್ದುಬಿಟ್ಟಿದ್ದಾರೆ. 16 ವರ್ಷ ಆಯ್ತು. ಹಾಂ. ಸೊ ಅಪ್ಪಿತಪ್ಪಿ ಹಣ ಹೋಗ್ಬಿಟ್ಟಿದ್ದಾರೆ, ಚಿಂತೆ ಇಲ್ಲ, ಚಿಂತೆ ಮಾಡ್ತಿರಲಿಲ್ಲ. ನನ್ನ ಮಗನಿಗಿನ್ನ ನನ್ನ ಹಣ ಏನು ಹೆಚ್ಚಲ್ಲ. ಏನು ಮತ್ತೆ ದುಡಿಯೋದು, ಇದು ಬರುತ್ತೆ ಮತ್ತು ಹೋಗುತ್ತೆ. ಅದು ನಮ್ಮ ಪಾಲಿಂದಂತೂ ಎಲ್ಲಿಗೂ ಹೋಗಲ್ಲ, ಅದು ಗ್ಯಾರಂಟಿ ಇದೆ. ನಮ್ಮದು ಅಲ್ಲದಂತೂ ಇರೋದಿಲ್ಲ, ನಮ್ಮ ಹತ್ರ ಹೋಗುತ್ತೆ. ಈಗ ಅವ್ನು ಮಾಡ್ತಾ ಇರೋದು ಶಾಶ್ವತವಾದ ಕೆಲಸ, ಎಲ್ಲರ ಬಾಯಲ್ಲಿ ಇರ್ತಾ ಅಂಥ ಕೆಲಸ. ಹಾಗಾಗಿ ನಮಗೆ ಖುಷಿ ಅನಿಸಿದೆ. ಈಗ ದಿನ 100 ಫೋನ್ ಬರುತ್ತೆ, ನಮ್ಮ ಆರೋಗ್ಯ ಹಿಂಗಾಯಿತು, ನಮ್ಗೆ ಹಿಂಗಾಯಿತು, ಇಷ್ಟು ಚೆನ್ನಾಗಿದೆ ಅಂತೆಲ್ಲ ಖುಷಿ ಅಂತ. ನಮಗೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ದುಡ್ಡು ಇಟ್ಕೊಂಡು ಏನು ಮಾಡ್ತೀರಿ? ಈಗ ಅಷ್ಟೊಂದು ಜನ ಕೆಲಸ ಮಾಡ್ತಾಯಿದ್ದಾರೆ ಅವನ ಜೊತೆ, ಅಷ್ಟೊಂದು ಕುಟುಂಬಗಳು ಜೀವನ ಮಾಡ್ತಾಯಿದ್ದಾವೆ. ಸಂತೋಷ ಆಗಲ್ವಾ? ಖುಷಿ ಅನಿಸುತ್ತೆ. ಒಬ್ಬರೇ ಬದುಕೋದು ಭಾಳ ಸುಲಭ, 100 ಜನ ಕಟ್ಕೊಂಡು ಬದುಕೋದು ಸಂತೋಷ. ಕಷ್ಟ ಆದರೂ ಕೂಡ ಸಂತೋಷ, ಭಾಳ ಸುಖವಾಗಿ ಬದುಕ್ಬೋದು. ಈಗ ನಮ್ಮ ಅಣ್ಣನ ಜೊತೆ ನನ್ನ ಜೀವನ ಕೊಡ್ತೀನಿ ಅಂತ ಮಕ್ಕಳಿದ್ದಾರೆ ಜೊತೆಲಿ, ಹುಡುಗರು 100 ಜನ, ಒಬ್ಬ ಇಬ್ಬಲ್ಲ. ನಮ್ಮ ಅಣ್ಣಗಾಗಿ ನಾನು ಸತ್ತೇ ಬಿಡ್ತೀನಿ ಅಂತ ಹುಡುಗರಿದ್ದಾರೆ. ಇಂಥವರೆಲ್ಲ ತಯಾರಾಗಬೇಕು ಅಂದರೆ ನಾವು ಒಂದಷ್ಟೆಲ್ಲ ಮಾಡಲೇಬೇಕು, ತ್ಯಾಗ. ನಾವು ಒಂದು ಹೆಜ್ಜೆ ಮುಂದಕ್ಕೆ ಇಡಲೇಬೇಕು. ಎಷ್ಟು ಭಾರ ಆಗಿದ್ದರೂ ನಾವು ಎತ್ತಿಡಬೇಕು ಕಾರಣ. ಹಾಗಾಗಿ ಮಾಡ್ಕೊಂಡು ಬಂದಿದ್ದಾರೆ ಚೆನ್ನಾಗಿ, ಯಾವ ತೊಂದರೆನೂ ಇಲ್ಲ. ಅವನಿಗೆ ಚಿಕ್ಕ ಹುಡುಗನಿಂದನೇ ಒಬ್ಬ ಮಗ ಅಂತ ನಾನು ಸುಖ ಕೊಡಲಿಲ್ಲ. ಎತ್ತು ಮೈ ತೊಳಿ, ಅವ್ರ ಆಳುಗಳು ಬೇಸಾಯ ಹೊಡಿತಾರೆ, ನೀನು ಹೊಡಿವಷ್ಟು ಹೊತ್ತು ಬೇಸಾಯನ. ಜನಗಳಿಗೆ ಎಣ್ಣಾಳು 100 ಜನ ಕೆಲಸ ಮಾಡೋರು, ಮಣ್ಣು ತುಂಬಿಕೊಡೋರಿಗೆ ಮಣ್ಣು ತುಂಬಿಸ್ತಿದ್ದೆ ನಾನು ಕೂತ್ಕೊಂಡು ಗುದ್ಲಿಲಿ. ತುಂಬು ಹಾಗೆ ತುಂಬನು, ಯಾರು 4 ಆಳು ಮಾಡ್ಬೇಕು ಹಂಗೆ ತುಂಬನು. ಅಪ್ಪೋ ಮಾಡಲ್ಲ ಹೋಗಪ್ಪೋ ಅಂತ ಹೇಳ್ತಾರಿಲ್ಲ. ತಿರುಗಿ ಹೇಳಿದ್ದೆ, ಮಾತು ಹೇಳಿದ್ದೆ ಗೊತ್ತಿಲ್ಲ. ನನ್ನ ಮಕ್ಳು ಯಾರು ನನ್ನ ಎದುರಿಗೆ ತಿರುಗಿ ಹೇಳಿದ್ದೆ ಗೊತ್ತಿಲ್ಲ. ನನ್ನ ಜೀವನನೇ ಒಂಥರ ಸಿಂಹದ ಸ್ವರೂಪ ಇತ್ತು ಆ ಕಾಲದಲ್ಲಿ.
ಯಾರು ಮಕ್ಕಳಾಗಲಿ ಹೆಂಡತಿ ಆಗಲಿ ಅಪ್ಪ ಅವ್ವನೇ ನಮಗೆ ಯಾರೂ ಹೇಳಿಲ್ಲ ತಿರುಗಿ. ನಮ್ಮ ಅಪ್ಪ ಅಮ್ಮನೇ ಹೇಳ್ತಿರಲಿಲ್ಲ ತಿರುಗಿ. ನಾನು ಎದ್ದಳೋ ಅಷ್ಟೊತ್ತಿಗೆ ನಮ್ಮ ಅಪ್ಪ ಬೆಳಗಿನ ಜಾವಕ್ಕೆ ಎದ್ದು ಬಿಸಿನೀರು ಕಾಯಿಸಿ ಮಡಿಗಳು ತಗೊಂಡೋಗಿ ಬತ್ತಲ ಮನೇಲಿ ಇಟ್ಬಿಟ್ಟಿರೋರು. ಎಷ್ಟು ಗಂಟೆಗೆ? 4 ಗಂಟೆಗೆ ಎದ್ಬಿಟ್ಟವರು. ಯಪ್ಪ. ಹ್ಞೂ, ಅಷ್ಟು ವಯಸ್ಸಿನವರು, ಅವರು 95 ವರ್ಷ ಬದುಕಿದ್ದವರು. ಅಷ್ಟು ನಮ್ಮ ಆಚಾರ ವಿಚಾರಗಳು ಕಂಡು ಅವರಿಗೆ ಅಷ್ಟೊಂದು ಖುಷಿ ನಮ್ಮ ತಂದೆಗೆ. ಸೊ ನಿಮ್ಮ ಪರಂಪರೆಯಲ್ಲೇ ಇದೆ ಶಿಸ್ತು? ಶಿಸ್ತು ಹಿಂಗೇನೆ. ಮಾಡಿ ಮನೆಯವ್ರ ಕುಟುಂಬ ಅಂದರೆ ಹಿಂಗೇನೆ. ನಿಮ್ಮ ಕುಟುಂಬದ ಹೆಸರು ಮಾಡಿ ಮನೆ ಕುಟುಂಬ. ಇಲ್ಲ ಅಲ್ಲೇ ಕೋಡಹಳ್ಳಿ. ಕೋಡಿಹಳ್ಳಿಗಿಂತ ಆಂದಲೆ ನಮ್ಮದು ಮೊದಲು ಹುಟ್ಟೂರು. ಆಂದಲೆ, ಬೇಲೂರು ತಾಲೂಕು ಮಾದೇಹಳ್ಳಿ ಹೋಬಳಿ ಆಂದಲೆ ನಮ್ಮದು ಹುಟ್ಟೂರು. ಅಲ್ಲಿ ನಮ್ಮ ಮುತ್ತಾತ ಮಾಡಿ ಮನೆ ವಂಶಸ್ಥರು ಅಂತ. ಅಂದರೆ ಅಲ್ಲಿ ಇವತ್ತು ಇತಿಹಾಸದಲ್ಲಿ ಸಿಕ್ಕಂಗೆ ಜನ ಸಿಗ್ತಾರೆ. ಮಾಡಿ ಮನೆ ಜವರ, ಮಾಡಿ ಮನೆ ಕೆಂಚ, ಕರಿಯ ಅಂತ ನಮ್ಮನೆಗೆ ಕೆಲ್ಸಕ್ಕಿದ್ದವರು. ಅವರಿಗೂ ಆ ಮಾಡಿ ಮನೆ ಹೆಸರಿದೆ. ಸರ್ನೇಮ್ಗಳು ಕೆಲಸ ಮಾಡ್ತಿದ್ರು, ಸರ್ನೇಮ್ಗಳು ಮಾಡಿ ಮನೆಗ. ಎಂತ ಇತಿಹಾಸ ನೋಡಿ ಅಬ್ಬಾ. ಸೊ ಆ ಥರ. ಸೊ ನೋಡಿ ಈಗ ಏನಾಗುತ್ತೆ, ಮಕ್ಕಳು ಆಗ್ಲಿತ್ತು ಈಗಲೂ ಇದೆ ಬಹುಶಃ, ಒಬ್ಬನೇ ಮಗ ಅಥವಾ ನನ್ನ ವಂಶದ ಕುಡಿ ಅಂತ ತುಂಬಾ ಮುದ್ದು ಮಾಡೋವಂಥದ್ದು, ಪ್ರೀತಿಸುವಂಥದ್ದು, ಅದು ಮುಟ್ಬೇಡ ಇದನ್ನ ಮಾಡ್ಬೇಡ. ಅವು ಮಾಡಿ ಒಂದು ಮೊಮ್ಮಗ ಆಶ್ರಯ ಅವನಿಗೆ ಹೇಳಲ್ಲ, ಮಾಡು ಅಂತೀವಿ. ಮಾಡಬೇಕು. ಒಂದ್ಸಾರಿ ಬೀಳ್ತಾನೆ, ಬಿದ್ದುಬಿಡು, ಎದುರಿಗೆ ನೋಡೋದು. ಬೇರೆ ಇಲ್ಲದೇ ಇದ್ದಾಗ ಬೀಳಬಾರ್ದು, ನಮ್ಮ ಎದುರಿಗೆ ಬೀಳ್ಬೇಕು. ಏನಾದರೂ ಮಾಡ್ಬೋದು. ಅವಾಗ ಬೀಳ್ದಂಗೆ ಹೇಳ್ಕೊಡ್ಬೋದಲ್ವ ನಾವು ಇದ್ದಂಗೆ. ಆದರೆ ಹಾಗೆ ನಾವು ಯಾರಿಗೂ ಯಾವುದನ್ನು ಮಾಡಿಸ್ಲಿಲ್ಲ ಅಂತಿಲ್ಲ, ಎಲ್ಲ ಮಾಡಿಸಿದ್ವಿ. ಕಷ್ಟ ಗೊತ್ತಾಗಬೇಕು, ದೇಹ ಶ್ರಮ ಎಷ್ಟಿರುತ್ತೆ ಜನಗಳು. ಈಗ ಅವರು ಅಷ್ಟೊಂದು ಜನ ಪ್ರೀತಿಸ್ತಾರೆ ಅಂದರೆ ಅವ್ರಿಗೆ ದೇಹ ಶ್ರಮ ಗೊತ್ತಾಗಿತ್ತು. ಗುದ್ದಲಿಲಿ ತುಂಬಿದರೆ ಎಷ್ಟು ಕಷ್ಟ ಆಗುತ್ತೆ, ಶೇಕೆ ನಾನು ಕೆಲಸ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ, ಅದೆಲ್ಲ ಗೊತ್ತಾಗಬೇಕಾಗಿತ್ತು. ಮತ್ತು ಅದು ಕೂಡ ಶಿಕ್ಷಣವೇ ಮೂಲ ಶಿಕ್ಷಣ ಅದು. ಹೌದಾ? ಇದೆಲ್ಲ ಶಿಕ್ಷಣ. ನೀವು ಕೊಡ್ತಾ ಇರೋದು, ಇವತ್ತು ಕೊಡ್ತಾ ಇರೋದು ಶಿಕ್ಷಣ ಅಲ್ಲ. ಯಾಕೆಂದರೆ ಇದಕ್ಕೆ ಯಾವ ಮೌಲ್ಯ ಇದೆ ತಾವು ಹೇಳಿ. ಇದಕ್ಕೆ ಏನು ಮೌಲ್ಯ ಇದೆ ಅಂತ ಹೇಳಿ. ಹೊಟ್ಟೆ ಬರೆಯೋಕ್ಕೆ, ಯಾರಿಗಾರು ಮೋಸ ಮಾಡೋಕ್ಕೆ, ಯಾರ ತಲೆ ಮೇಲೆ ಕೈ ಇಡೋಕ್ಕೆ ಕಲಿಯೋ ವಿದ್ಯೆನೇ ಹೊರ್ತಿದ್ದು ಕಲಿಸ್ತಾ ಇರೋದು. ಯಾಕೆಂದರೆ ಕಲಿಯೋಕ್ಕೆ ಆಪಾಪಿ ದುಡ್ಡು ಖರ್ಚು ಮಾಡಬೇಕು. ಅವತ್ತಿಲ್ಲ ಆ ಖರ್ಚು. ಸೊ ಶುದ್ಧ ರೂಪದಲ್ಲಿತ್ತು, ವಿದ್ಯೆ ದದಾತಿ ಜ್ಞಾನ ಅಂತಾರೆ ಸುಭಾಷಿತದೊಳಗೆ. ವಿದ್ಯೆ ಏನು ಕೊಡ್ತದೆ? ಜ್ಞಾನ ಕೊಡ್ತದೆ. ಇವತ್ತು ಜ್ಞಾನ ಎಲ್ಲಿ ಕೊಡ್ತದೆ? ವಿದ್ಯೆ ದುಡ್ಡು ಕೊಡ್ತದೆ. ದುಡ್ಡಿನಿಂದ ಮನುಷ್ಯ ಏನಾಗ್ತಾನೆ? ಹೆಣ್ಣಾಗಲಿ ಗಂಡಾಗಲಿ ಸರ್ವನಾಶ ಆಗ್ತಾರೆ. ಯಾವ ಕಾಲಕ್ಕೆ ಸಿಕ್ಕಬೇಕು ಕೈಗೆ, ಆ ಕಾಲಕ್ಕೆ ಸಿಕ್ಕಿದ್ರೆ ದುಡ್ಡು, ಅದಕ್ಕೆ ಬೆಲೆ ಇದೆ. ಆಗ ಅವರಿಗೆ ಏನು ಮಾಡಬೇಕು ಗೊತ್ತಿದೆ. ಯಾವುದೋ ಸಿಗಬಾರ್ದು ಕಾಲದಲ್ಲಿ ಕೈಗೆ ದುಡ್ಡು ಸಿಕ್ಕಿದ್ರೆ ಏನಾಗ್ತದೆ? ಫಾರಿನ್ಗೆ ಹೋಗ್ತೀನಿ ಅಂದರೆ 25,000 ಕೊಡ್ಬೇಕಾದ್ರೆ ನಮಗೆ ಅವತ್ತಿನ ಕಾಲದಲ್ಲಿ ಆ ಕಷ್ಟ ಹೇಳ್ಬಾರ್ದು. ನನ್ನ ಮಗನಿಗೆ 25,000 ಕೊಟ್ಟು ಕಳಿಸಿದ್ದೀನಿ. ಅಷ್ಟು ಕಷ್ಟ, ಅಷ್ಟೊಂದು ಇದು. ಅವತ್ತು ಅವನಿಗೆ 25,000 ತಗೊಂಡೋದ್ರೆ ನಾನು ಏನು ಮಾಡಬೇಕು ಅನ್ನೋದು ಅವನಿಗೆ ಅವತ್ತು ಭಯ ಇತ್ತು, ಗೊತ್ತಿತ್ತು. ರೂಪಾಯಿ ಶ್ರಮ ಗೊತ್ತಿತ್ತು. ಇಡೀ ನಮ್ಮ ಮಂತಂದಲ್ಲಿ ನನ್ನ ಮಕ್ಕಳಿಗೆಲ್ಲರಿಗೂ ಆ ಶ್ರಮ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ನೀವು ದುಡ್ಡಿನ ರಾಶಿ ಇಡಿ. ನನ್ನ ಹೆಂಡತಿ ಇವತ್ತು ₹1 ಅದರಲ್ಲಿ ಹಿಂಗೆ ಮುಟ್ಟೋದಿಲ್ಲ. ಮರ್ತು ಕೂಡ ಹಿಂಗೆ ಕೈಯಾಕೆ ಮುಟ್ಟೋದಿಲ್ಲ. ಚೇಣು ಹಾವಿಗೆ ಎದುರ್ದಂಗೆ ಎದುರ್ತಾರೆ ದುಡ್ಡಿಗೆ. ಅಯ್ಯೋ ಅಲ್ಲಿ ದುಡ್ಡಿದೆ, ಬಾಗಿಲೇ ತೆಗಿಬಾರ್ದು ಅಂತಾರೆ. ಸಿಸ್ಟಮ್ ಹಾಗೆ. ಕದ್ದು ಮುಚ್ಚಿ ಇಡೋದಲ್ಲ, ಅವ್ರಿಗೆ ದುಡ್ಡು ಮುಟ್ಟಬೇಡ ಅಂತ ಹೇಳೋದಲ್ಲ, ಅವ್ರಿಗೆ ಬರಬೇಕದು. ಅದನ್ನು ಬರ್ಸೋದು ಹೆಂಗೆ? ಹಾಗೆ ನೋಡಿ, ಈಗ ನೋಡ್ತಾ ಮಾಡ್ತಾ ಬಂದುಬಿಡ್ತದಲ್ಲ. ಈಗ ನಾವೆಲ್ಲ ಎಷ್ಟು ಕಷ್ಟಪಟ್ಟು ದುಡಿತಿದ್ವಿ. ನಮ್ಮ ಜೊತೆ ಅಕ್ಕ ಬಾವುಗಳು, ಅವ್ರ ಸಂಸಾರಗಳನ್ನೆಲ್ಲ ಉದ್ಧಾರ ಮಾಡೋದು, ಅವ್ರಿಗೆ ಜಮೀನು ಕೊಡಿಸಿ ಎಲ್ಲ ಪ್ರತಿಯೊಂದನ್ನು ಮಾಡೋದು. ಇವತ್ತು ಅವ್ನು ನಮ್ಮ ಜೊತೆ ಇದು ನೋಡ್ಕೊಂಡ ಇವತ್ತು ಅವನು ಮಾಡ್ತಾನೆ, ಅವ್ರ ಅಕ್ಕ ಒಳಗಡೆ ಎಲ್ಲರಿಗೂ. ನಾವು ಬಾಯಲ್ಲಿ ಹೇಳ್ಕೊಟ್ಟಿದ್ದು ಬರಲ್ಲ, ನಾವು ಮಾಡ್ತಿರೋದು ನೋಡ್ತಿರ್ತಾರೆ. ಖಂಡಿತ ಪ್ರಾಕ್ಟಿಕಲ್ ಈಸ್ ಇಂಪಾರ್ಟೆಂಟ್. ಥಿಯರಿ ಏನು ಮಾಡ್ತದೆ ಸರ್ ಸ್ಕೂಲಲ್ಲಿ? ಎಕ್ಸ್ಪೆರಿಮೆಂಟ್ ಇಲ್ಲದೇ ಅವನಿಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗ್ಬೋದು ಸರ್. ಇದು ಕೆಮಿಸ್ಟ್ರಿ ಇದ್ದಂಗೆ ಸರ್. ಜೀವನನೇ ಒಂದು ಕೆಮಿಸ್ಟ್ರಿ. ಜೀವನನೇ ಒಂದು ಕೆಮಿಸ್ಟ್ರಿ. ಇದರಲ್ಲಿ ಪ್ರತಿಯೊಂದು ಪ್ರಯೋಗಗಳಾಗಬೇಕು. ಎಕ್ಸ್ಪೆರಿಮೆಂಟ್ ಆಗದೆ ಇದರಲ್ಲಿ ಏನೂ ಅರ್ಥ ಆಗೋದಿಲ್ಲ. ಯಾಕೆಂದರೆ ಎಕ್ಸ್ಪೆರಿಮೆಂಟ್ ಅಂದ ಕೂಡಲೇ ಮ್ಯಾಥಮೆಟಿಕ್ಸ್ ಅದರೊಳಗೆ ಬಂದುಬಿಡುತ್ತೆ. ನಂದು ಓನ್ಲಿ SSLC ನಂದು ಎಜುಕೇಷನ್, ನಿಮ್ಮಂಗಲ್ಲ, ನಾನು ಡಿಗ್ರಿ ಹೊರಟ್ರಲ್ಲ. ಅಂದರೆ ಅವತ್ತಿನ ನಮ್ಮ ಮಾಸ್ಟ್ರುಗಳು ಇದನ್ನೆಲ್ಲ ಹರಿದು ಕುಡಿಸ್ತಿದ್ರು. ಪುಣ್ಯಾತ್ಮರು ಅವರು, ನಮ್ಮ ಗುರುಗಳಿಗೆ ಸಮಾನ. ಏಕವರ್ಣಂ ಕಲಿಸಿದ ತಮ್ಮ ಗುರು ಅನ್ನುತ್ತೆ ಸುಭಾಷಿತ. ಆದರೆ ಅವತ್ತು ಅವರು ನಮಗೆ ಅಷ್ಟು ಕಷ್ಟಪಟ್ಟು ಕಲಿಸ್ತಿದ್ರು ಮೇಷ್ಟ್ರುಗಳು, ಪುಣ್ಯಾತ್ಮರವರು. ಮನಿ ಮೈಂಡೆಡ್ ಅಲ್ಲ ಇದು, ಬಿಟ್ಬಿಡಿ ಸರ್. ಅವತ್ತು ಮನಿ ಮೈಂಡೆಡ್ ಆಗಿದ್ದರೆ ನಾನು ಇವತ್ತು ಅದೆಷ್ಟು ಕೋಟಿ ತುಂಬಿರ್ತಿದ್ನೋ ಗೊತ್ತಿಲ್ಲ. ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ.